प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। ಎಲ್ಲರಿಗೂ ನಮಸ್ಕಾರ. கைதேசேற் பூம்பொழில் சோழ் கச்சினகர் வந்துதித்த பொய்கை பிரான் கவிஞர் போரேறு வையத்தடியவர்கள் வாழ வரும் தமிழ் நூத்தந்தாதி வடிவிளங்கச் செய்தான் பரிந்து. ಎಷ್ಟು 36 ಆಗಿತ್ತಾ? 45 ಮ್ಯಾಮ್. 45 ಆಗಿತ್ತಾ? ಓಕೆ ಓಕೆ. 45 ಹೇಳ್ಬೇಕಾ? I think so. 45. ஓகே. ஆமே அமரர்க்கு அரிய அது நிற்க நாமே. ஓகே ஓகே. ஆமே அமரர்க்கு ஆமே அமரர்க்கு அரிய அது நிற்க அரிய அது நிற்க நாமே அரகிப்போம் நன்னெஞ்சே. நாமே அருகிற்போம் நல் நெஞ்சே. ஊமேய மாதவத்தோன் தாழ் பணிந்த ஊமேய மாதவத்தோன் தாழ் பணிந்த வாழறக் கண்ணீன் முடியை வாழறக் கண்ணீள் முடியை பாதமத்தால் எண்ணினான் பண்பு. பாதமத்தால் எண்ணினான் பண்பு. ஆமே அமரர்க்கு அரிய அது நிற்க நாமே அருகிற்போம் நன்னெஞ்சே. ஊமேய மாதவத்தோன் தாழ் பணிந்த வாழறக் கண்ணீன் முடியை பாதமத்தால் எண்ணினான் பண்பு. ஆமே அமர்கரிய அது நிற்க நாமே அருகிற்போம் நல் நெஞ்சே. ஊமேய மாதவத்தோன் தாழ் பணிந்த வாழறக் கண்ணீள் முடியை பாதமத்தால் ಎನ್ನಿನಾನ್ ಪಂಬು. ಈ ಪದ್ಯದಲ್ಲಿ ಒಂದು ಸೊಗಸಾದ ಒಂದು ವಿಷಯ ನಮಗೆ ಗೊತ್ತಾಗುತ್ತೆ. ಹೇಗೆ ಅಂದರೆ ಎಲ್ಲೂ ವಾಲ್ಮೀಕಿ ರಾಮಾಯಣದಲ್ಲೂ ಹೇಳದೇ ಇರುವಂಥ ಒಂದು ವಿಷಯವನ್ನ ಇವರು ಪೊಯ್ಗೆ ಆಳ್ವಾರ್ ನಮಗೆ ತಿಳಿಸ್ಕೊಡ್ತಾರೆ. ಹೇಗೆ ಅಂದರೆ ಭಗವಂತನನ್ನ ತಿಳ್ಕೊಳ್ಳೋಕ್ಕೆ ಅಷ್ಟು ಸುಲಭವಾಗಿ ಯಾರಿಗೂ ಆಗೋದಿಲ್ಲ. ನಮಗೇನು ಬಿಡಿ, ಚತುರ್ಮುಖ ಬ್ರಹ್ಮನಿಗೆ ಆಗಲಿಲ್ಲ ಅನ್ನೋದನ್ನ ಈ ಪದ್ಯದಲ್ಲಿ ತೋರಿಸ್ಕೊಡ್ತಾರೆ. ಹೇಗೆ ಅಂದರೆ ಆಮೇ ಅಮರರ್ಕ ಅರಿಯ ಆಗತ್ತಾ ಅಂತ. ಆಮೆ ಅಂದರೆ ಆಗತ್ತಾ ಅಂತ. ಅಮರರ್ಗೆ ಅಂದರೆ ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ ಇದ್ದಾನಲ್ಲ, ಅವನು ಎಲ್ಲರಿಗೂ ಆದಿ. ಯಾರಪ್ಪ ಅಂತ ಹೇಳಿದ್ರೆ 33 ಕೋಟಿ ದೇವತೆಗಳಿಗೂ ಅವನೇ ಮುಂದಿದ್ದಾನೆ. ಅಂಥವನಿಗೂ ಆಗಲಿಲ್ಲ ಅಂದರೆ ಹೇಗೆ ಅಂದರೆ, ಅದಿರಲಿ ಬಿಡಿ, ನಾಮೇ ಅರಿಹಿರ್ಪೋಂ ನನ್ನೆಂಜೆ, ಅವ್ರಿಗಿಂತ ನಾವೇ ವಾಸಿ ಅಂತ ಹೇಳ್ತಾರೆ ಒಂದು ಕಡೆ. ಹೇಗೆ ಅಂದರೆ ಉಮೇಯವಾದವತ್ತೋ, ಯಾವಂದ್ರೆ ಚತುರ್ಮುಖ ಬ್ರಹ್ಮ ಕಮಲದ ಮೇಲೆ ಕೂತಿದ್ದಾನಲ್ಲ, ಅವನಿಗೆ
ಬಂದು ಎಚ್ಚರಿಕೆ ಕೊಡ್ತಾನಂತೆ. ಯಾರು ಅಂದ್ರೆ ಶ್ರೀಮನ್ನಾರಾಯಣ ಒಂದು ಸಣ್ಣ ಕೂಸಾಗಿ ಬರ್ತಾನೆ. ಹೇಗೆ ಅಂದ್ರೆ ರಾವಣ ತಪಸ್ ಮಾಡ್ತಾ ಇರ್ತಾನಲ್ಲ, 1000 ವರ್ಷ ಅವರೆಲ್ಲ ತಪಸ್ ಮಾಡ್ತಾ ಇದ್ದಾಗ ಬಂದಿರೋನು ಸಾಧಾರಣದವನಲ್ಲ, ಅವನನ್ನ ನೀವು ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಡ್ತಾನೆ. ಹೇಗೆ ಅಂದ್ರೆ ಮಡಿನಲ್ಲಿ ಬಂದು ಒಂದು ಸಣ್ಣ ಮಗು ತರ ಕೂತ್ಕೊಂಡು, ಯಾಕೆಂದ್ರೆ ನಾರಾಯಣನ ತರ ಬಂದು ಕೂತ್ಕೊಂಡು ಎಲ್ಲಾರು ನೋಡೋತರ ಎಚ್ಚರಿಸಕ್ಕಾಗಲ್ಲ, ಅದಕ್ಕೆ ಒಂದು ಸಣ್ಣ ಮಗು ತರ ಕೂತ್ಕೊಂಡು ಕಾಲಲ್ಲಿರೋ ಬೆರಳುಗಳನ್ನ ಎಣಿಸ್ತಾನಂತೆ. 1 2 3 4 ಅಂತ 10ವರೆಗೂ ಎಣಿಸ್ತಾನಂತೆ. ದಶಾನನ ಇವನು 10 ತಲೆ ಅವನು ಬಂದಿರೋನು ಸಾಧಾರಣದವನಲ್ಲ ಅಂತ. ಋಷಿ ತಪಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ ರಾವಣನ್ಗೆ 10 ತಲೆ ಇರೋದಿಲ್ಲ, ಅವನಿಗೆ ಬೇಕಾದಾಗ ಮಾತ್ರ ಪ್ರಕಟ ಆಗುತ್ತೆ. ಅವನು 1 ತಲೆ ನಿಂತ್ಕೊಂಡು ಒಂಟಿ ಕಾಲಲ್ಲಿ ವೃಕ್ಷಾಸನದಲ್ಲಿ 1000 ವರ್ಷ ತಪಸ್ ಮಾಡಿರ್ತಾನೆ. ಅವನು ಏನು ಕಷ್ಟ ಸಾಧ್ಯ ಅದೆಲ್ಲನು, ಹಾಗೇನು ಸುಲಭವಾಗಿ ಅವನು ವರಗಳನ್ನ ಪಡ್ಕೊಂಡ್ಬಿಡ್ಲಿಲ್ಲ. ಮಾತವತ್ತವನೇ ಅವನೇ ಹಂಗ್ ನೋಡಿದ್ರೆ ತುಂಬಾ ಕಷ್ಟ ಸಾಧ್ಯ ಮಾಡಿ ವರಗಳನ್ನ ಪಡ್ಕೊಂಡಿದ್ದಾನೆ. ಆ ಪಡ್ಕೊಳ್ಬೇಕಾದ್ರೆ ಎಚ್ಚರಿಕೆ ಕೊಡ್ತಾನೆ, ಹುಷಾರು, ಇವನು ಏನೇನೋ ಕೊಟ್ಬಿಡ್ಬೇಡ. ಹಾಗೇನೆ ಅವನು ವೇದ ಎಲ್ಲ ತಿಳ್ಕೊಂಡು ತುಂಬಾ ದೊಡ್ಡ ಪಂಡಿತ ಅವನು, ಅದರಲ್ಲಿ ಶಕ್ತಿವಂತ ಬೇರೆ. ನೀನು ವರಗಳನ್ನು ಕೊಟ್ಬಿಟ್ರೆ ಶ್ರಮ ಆಗತ್ತೆ, ಆಮೇಲೆ ನಿನಗೆ ಕಷ್ಟ ಆಗತ್ತೆ ಅಂತ ಎಚ್ಚರಿಕೆ ಮಾಡೋಕ್ಕೋಸ್ಕರ ಒಂದು ಸಣ್ಣ ಮಗು ತರ ಬರ್ತಾನೆ. ಬಂದು ಕಾಲಲ್ಲಿರೋ ಬೆರಳುಗಳನ್ನ ಎಣಿಸ್ತಾನೆ ಅಂತ. ಇಲ್ಲಿ ಒಂದು ತುಂಬಾ ಒಳ್ಳೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ಕೈ ಬೆರಳು ಎಣಿಸ್ಲಿಲ್ಲ ಕಾಲ್ ಬೆರಳು ಎಣಿಸ್ತಾ ಅಂತ ಹೇಳಿದ್ರೆ, ಮೊದಲೇ ರಾಕ್ಷಸ, ಅವನ ತಲೆ ಎಣಿಸಕ್ಕೆ ಯಾಕೆ ಕೈಯನ್ನು ಉಪಯೋಗಿಸ್ಬೇಕು? ಕೈಯಲ್ಲಿರೋ ಬೆರಳುಗಳೆಲ್ಲಾನು ಒಳ್ಳೇದಕ್ಕೆ ಎಣಿಸ್ಬೇಕು. ಜಪನಾಮ ತಪಗಳನ್ನು ಮಾಡ್ಬೇಕಾದ್ರೆ ಕೈ ಬೆರಳುಗಳನ್ನೇ ಎಣಿಸ್ತೀವಿ ಹೊರತು ವಾಮಪಾದ ವಾಮ ಕೈ ಅದೆಲ್ಲ ಯಾಕೆ ಉಪಯೋಗಿಸ್ಬೇಕು? ಇಂಥ ರಾಕ್ಷಸರ ತಲೆ ಎಣಿಸಕ್ಕೆ ಕಾಲೇ ಸಾಕು ಅಂತ ತೋರ್ಸಕ್ಕೋಸ್ಕರ ಪಾದ ಮತ್ತಾಲೆಣ್ಣಿನಾನ್ ಪನ್ಬು ಅಂತ ಮಡಿ ಬ್ರಹ್ಮದೇವನ ಮಡಿನಲ್ಲಿ ಒಂದು ಚಿಕ್ಕ ಮಗುವಾಗಿ ಇವನಿಗೆ ವರ ಕೊಡಬೇಡ ಅಂತ ಎಚ್ಚರಿಕೆ ಕೊಡ್ತಾನೆ. ಆದ್ರೆ ಬ್ರಹ್ಮನಿಗೆ ಅದು ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಮಾಯನ್ ಭಗವಂತ ಒಂದು ಮಾಯ ಮಾಡ್ಬಿಡ್ತಾನೆ. ಆ ಮಾಯನೇ ಅಂತ ಹೇಳ್ತಾರಲ್ಲ, ಅವಾಗ ಬೇಕಾದ್ರೆ ಇದನ್ನು ಹೇಳ್ಬೋದು. ಇದು ಈ ಪದ್ಯದಲ್ಲೇನೆ ನಮ್ಗೆ ಗೊತ್ತಾಗೋದು. ಈ ತರ ಬಂದು ಮುಂಚೆನೆ ಎಚ್ಚರಿಕೆಯನ್ನು ಕೊಟ್ಟಾಗ್ಲೂ ವರ ಕೊಟ್ಟ ರಾವಣನ್ಗೆ ಅಂತ ಹೇಳ್ತಾರೆ. ಈ ಪದ್ಯದಲ್ಲೇ ನಮ್ಗೆ ಗೊತ್ತಾಗೋದು. ಹೋಗಿ ಹೇಳೋಂಥದ್ದು. ಪಣ್ಪುರಿಂದ நான் மறையோன் சென்னிப்பலியேத்த வெண்புரி நூல் மார்பன் வினை தீர உன் புரிந்த ஆகத்தான் தாழ் பணிவார் கண்டிப்பா. உன் புரிந்த ஆகத்தான் தாழ் பணிவார் கண்டீர். உன் புரிந்த ஆகத்தான் தாழ் பணிவார் கண்டீர். அமரத்தம் போகத்தால் பூமி ஆழ்வார். அமரத்தம் போகத்தால் பூமி ஆழ்வார். பண் புரிந்த நான் மறையோன் சென்னிப்பலியேத்த வெண்புரி நூல் மார்பன் வினை தீர உன் புரிந்த ஆகத்தான் தாழ் பணிவார் கண்டீர். அமரத்தம் போகத்தால் பூமி ஆழ்வார். கண் புரிந்த நான் மறையோன் சென்னி பலியேற்ற வெண்புரி நூல் மார்பன் வினை தீர உன் புரிந்தாகத்தான் தாழ் பணிவார் கண்டீர். அமரத்தம் போகத்தாள் பூமி ಆಳ್ವಾರ್. ಈ ಹಿಂದಿನ ಹಾಡಲ್ಲಿ ಹೇಗೆ ಈ ಸೃಷ್ಟಿ ಬ್ರಹ್ಮ ವಿಷ್ಣು ತ್ರಿಮೂರ್ತಿಗಳಲ್ಲಿ ಯಾರು ಜಾಸ್ತಿ ಅಂತ ಹೇಳಬೇಕು ಅದೆಲ್ಲ ಅವಾಗವಾಗ ಡಿಬೇಟ್ ಆಗ್ತಾನೆ ಇರುತ್ತೆ. ಅಂತ ಒಂದು ವಿಷಯಕ್ಕೆ ಬಂದಾಗ ಈ ಪದ್ಯಗಳಲ್ಲಿ ನಮಗೆ ಸಾಕ್ಷಾತ್ಕಾರ ಪಡಿಸ್ಕೊಡ್ತಾರೆ. ಹೇಗೆ ಅಂದರೆ, ಹಿಂದಿನ ಹಾಡಲ್ಲಿ ಚತುರ್ಮುಖನಿಗೂ ಒಂದು ಸಹಾಯ ಅಂತ ಬೇಕಾದಾಗ ಭಗವಂತನೇ ಮಾಡೋದು. ಈ ವೇದಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಾಗ ಹಯಗ್ರೀವ ಅವತಾರ ಮಾಡಿ ತಂದು ಕೊಡ್ತಾನೆ. ಎಷ್ಟು ಸತಿ? 2 ಸತಿ ಮತ್ಸ್ಯಾವತಾರ ಮಾಡಿ ಹಯಗ್ರೀವ ಅವತಾರ ಮಾಡಿ ತಂದು ಕೊಡ್ತಾನೆ. ಅದೇ ಥರ ಇವಾಗ ಈ ರುದ್ರನಿಗೆ ಒಂದು ಕಷ್ಟ ಬರುತ್ತಲ್ಲ,
ಅದನ್ನ ಈ ಹಾಡಲ್ಲಿ ತೋರಿಸ್ಕೊಡ್ತಾರೆ. ಹೇಗೆ ಅಂದ್ರೆ ರುದ್ರ ಈಶ್ವರ ಅವನೇ ಈಶ್ವರ ಅಂತ ಹೇಳ್ತಾರಲ್ಲ, ಈಶ್ವರದ ಈಶತ್ವ ಇಲ್ಲ ಅಂತ ತೋರಿಸ್ಕೊಡಕ್ಕೆ ಈ ಪದ್ಯ ತೋರಿಸ್ತಾರೆ. ಯಾಕಂದ್ರೆ ಇಲ್ಲಿ ಅವನು ಕೂಡ ಒಂದು ಕಷ್ಟ ಬರುತ್ತೆ ಅಂತ ಇದು ಅವನಿಗೂ ಒಂದು ಪಾಪ ಮುಂದೆ ಅಂಟ್ಕೊಳತ್ತೆ ಅಂತ. ಯಾಕೆಂದ್ರೆ ಈ ದಕ್ಷ ಯಜ್ಞದಲ್ಲಿ ಚತುರ್ಮುಖ ಬ್ರಹ್ಮ ಏನ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನಿಗೆ ಯಜ್ಞದ ವಹಿವಾಟುಗಳನ್ನೆಲ್ಲ ವಹಿಸಿರ್ತಾನೆ ದಕ್ಷ ಪ್ರಜಾಪತಿ. ಅಲ್ಲಿ ನಿಂತ್ಕೊಂಡಿರ್ತಾನೆ. ಅವಾಗ ಈ ರುದ್ರ ದಾಕ್ಷಾಯಿಣಿ ಬಂದವಳು ಏನ್ ಮಾಡ್ತಾಳೆ, ಅವಮಾನ ಪಟ್ಟು ಬಿಡ್ತಾಳೆ. ಅವಳನ್ನ ಸತ್ಕಾರ ಮಾಡೋದಿಲ್ಲ, ತಂದೆ ಕರೆಯೋದಿಲ್ಲ, ಏನು ಮಾಡೋದಿಲ್ಲ, ಸತ್ಕಾರನೂ ಮಾಡೋದಿಲ್ಲ, ಮಾತಾಡ್ಸೋದು ಇಲ್ಲ. ಅವಾಗ ಅವಳು ತುಂಬಾ ಬೇಸರ ಆಗಿ, ಹೌದು ನನ್ನ ಗಂಡ ಹೇಳ್ದ ಹೋಗ್ಬೇಡ ಅಂತ, ಆಮಂತ್ರಣ ಇಲ್ಲದೆ ಇರೋ ಕಡೆಗೆ ಹೋಗ್ಬೇಡ ಅಂತ ಹೇಳಿದಾಗ್ಲೂ ನಾನು ಬಂದ್ಬಿಟ್ನಲ್ಲ, ಈ ತರ ಅವಮಾನ ಆಯ್ತು ಅಂತ ಹೇಳ್ಬಿಟ್ಟು ಆ ಯಜ್ಞಕುಂಡದಲ್ಲೇ ಹಾರ್ಕೊಂಡು ತನ್ನ ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾಳೆ. ಈ ಸುದ್ದಿ ಕೇಳಿ ತುಂಬಾ ಕೋಪದಿಂದ ಬಂದು ರುದ್ರ ಏನ್ ಮಾಡ್ತಾನೆ, ಚತುರ್ಮುಖ ಬ್ರಹ್ಮನ ಒಂದು ತಲೆಯನ್ನ ತನ್ನ ಎಡಗೈ ನಖದಿಂದಲೇ ಕಿತ್ತು ಬಿಡ್ತಾನೆ. ಅದನ್ನ ಯಾಕೆ ಕೇಳ್ತಾನೆ ಅಂತ ಹೇಳಿದ್ರೆ, ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ಇಲ್ಲಿ ಬಂದು ಯಾಕೆ ಈ ಯಜ್ಞವನ್ನೆಲ್ಲ ಹಾಳು ಮಾಡ್ತೀಯ ಅವನು. ಆಗ ನೋಡಿದ್ರೆ ರುದ್ರ ಬ್ರಹ್ಮನ ಮಗನೇ, ಅವನ ಭ್ರುಕುಟಿಯಲ್ಲಿ ಊರ್ಜೆ ಉತ್ಪತ್ತಿ ಆದಾಗ ಅವನೇ ರುದ್ರ. ಅವನು ಬಂದಾಗ ಅವನು ಏನ್ ಮಾಡ್ತಾನೆ, ಅವಳ ವಿಡಿಯೋ ಆಫ್ ಮಾಡ್ಕೊಳ್ಳಿ ರಾಧಮ್ಮ. ಅವನೇನ್ ಮಾಡ್ತಾನೆ, ಕೇಳ್ತಾನೆ ಯಾಕೆ ಇದನ್ನೆಲ್ಲ ಇಷ್ಟು ಬಂದು ರೌದ್ರವಾಗಿ ಯಜ್ಞವನ್ನೆಲ್ಲ ಹಾಳು ಮಾಡ್ಬೇಡ, ಕರೀಲೆ ಮೇಲೆ ನೀನ್ ಬರಬಾರ್ದಿತ್ತು, ನೀನ್ ಯಾಕೆ ಬಂದೆ ಅಂತ ಕೇಳ್ಬಿಡ್ತಾನೆ. ಅವಾಗ ಸಿಟ್ಟಿಗೆ ನೀನ್ ಯಾರು ಕೇಳಕ್ಕೆ ಅಂತ ಹೇಳ್ಬಿಟ್ಟು, ಅಲ್ಲಿವರೆಗೂ 5 ತಲೆ ಇರುತ್ತೆ ಚತುರ್ಮುಖ ಬ್ರಹ್ಮಗೆ, ಮಧ್ಯದಲ್ಲಿರೋ ತಲೆಯನ್ನ ಹಾಗೆ ಎಡಗೈ ಒಂದು ಇದರಿಂದ ಜೂಟ್ ಹಾಕ್ಬಿಡ್ತಾನೆ. ಆ ಜೂಟ್ ಹಾಕಿದಾಗ ಏನಾಗುತ್ತೆ, ಆ ಕಪಾಲ ಇದೆಯಲ್ಲ ಅದು ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಇದು ಶಾಪವಾಗೇ ಕೊಡ್ತಾನೆ. ಯಾರು ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮನೇ ಹೇಳ್ತಾನೆ, ಕಪಾಲಿ ತ್ವಂ ಭವಿಷ್ಯಸಿ ಅಂತ ಹೇಳ್ಬಿಡ್ತಾನೆ. ಈ ಕಪಾಲ ನಿನ್ಗೆ ಅಂಟ್ಕೊಂಡ್ಬಿಡ್ಲಿ, ನಿನಗೆ ಬ್ರಹ್ಮಹತ್ಯೆ ದೋಷ ಬರುತ್ತೆ ನೋಡ್ಕೋ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾನೆ. ಇಲ್ಲಿ ವಾಮ ಅಂಗುಷ್ಟನ ಕಾರಣ ಚಿನ್ನಂತಸ್ಯ ಶಿರೋಮಯ ಕೇಳಿ, ವಾಮಾಂಗುಷ್ಟ ಬೆರಿಗೆ ಎಡಗೈ ಒಂದು ಇದರಲ್ಲಿ ಬೆರಳಲ್ಲಿ ನಖದಲ್ಲಿ ಜಿಗಿಟ್ ಬಿಡ್ತಾನಂತೆ. ಹಾಗೆ ತಲೆಯನ್ನ ತಂದೆ ತಲೆಯನ್ನ ಎಷ್ಟು ಕೋಪ ಇದ್ದಿರ್ಬೋದು ನೋಡಿ. ಒಂದು ತಲೆ ಕಿತ್ತಕ್ಕೆ ಉಗುರ್ನಲ್ಲಿ ಆಗತ್ತೆ ಅಂದ್ರೆ ಎಷ್ಟೊಂದು ಕೋಪ ಇದ್ದಿರ್ಬೋದು ಅವನಿಗೆ. ಜಿಗಿಟ್ಬಿಟ್ಟು ತೆಗೆದು ಬಿಡ್ತಾನೆ ಅದನ್ನ. ವಾಮಾಂಗುಷ್ಟದಲ್ಲಿ ನಖಗ್ರೇಣ ಚಿನ್ನ ಬೇರೆ ಮಾಡಿಸ್ಬಿಡ್ತಾನೆ ಅದನ್ನ. ಅವಾಗ ಈ ಕಪಾಲ ಅಂಟ್ಕೊಂಡ್ಬಿಟ್ಟು ಬ್ರಹ್ಮಹತ್ಯೆ ದೋಷ ಬಂದು ಅವನನ್ನ ಯಾರು ಪೂಜಿಸ್ತಾ ಇರೋದಿಲ್ಲ, ಮರ್ಯಾದೆಯನ್ನು ಕೊಡೋದಿಲ್ಲ ಅವನಿಗೆ. ಯಾರು ಬೇಕಾಗಿರುವಂತ ಗೌರವವನ್ನು ಯಾರು ಕೊಡ್ತಾ ಇರಲಿಲ್ಲ. ಅವಾಗ ಏನಾಗುತ್ತೆ, ಇವನಿಗೆ ಅಂಟ್ಕೊಂಬಿಟ್ಟಿರ್ತಲ್ಲ, ಏನು ಊಟ ಮಾಡೋಕ್ಕಾಗಲ್ಲ, ಏನು ಕೆಲಸ ಮಾಡೋಕ್ಕಲ್ಲ. ಅದನ್ನ ಅಶರೀರವಾಣಿ ಬರುತ್ತೆ. ಯಾವಾಗ ಈ ಕಪಾಲ ತುಂಬಿ ಒಡೆದೋಗುತ್ತೋ ಮೂರ್ಚೂರಾಗಿ, ಅವಾಗ ನಿನಗೆ ಶಾಪ ವಿಮೋಚನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, 14 ಲೋಕನು ಭಿಕ್ಷೆ ಎತ್ತಾನೆ. ಎಲ್ಲ ಹೋಗಿ ಪಲಿ ಅಂತ ಹೇಳಿದ್ರೆ ಅದೇನೆ ಭಿಕ್ಷೆ ಎತ್ತೋದು. ಹೋಗಿ ಶನಿ ಪಲಿಯೇ ಎತ್ತ, ಶನಿ ಅಂದ್ರೆ ತಲೆ, ಕಪಾಲ ಕೈನಲ್ಲಿ ಇಟ್ಕೊಂಡು ಪಲಿ ಏತ್ತ ಅಂತ ಹೇಳಿದ್ರೆ ಅದು ಹೋಗಿ ಎಲ್ಲ ಭಿಕ್ಷೆ ಬಿಡೋದು. ಎಲ್ಲ ಕಡೆ ಎಲ್ಲ 14 ಲೋಕನು ಭಿಕ್ಷೆ ಬಿಡ್ತಾನೆ. ಎಲ್ಲಿ ಅದು ತುಂಬಿ ಒಡೆದೋಗುತ್ತೆ, ತುಂಬಿದ್ರೆ ಒಡೆದೋಗುತ್ತೆ ಅಂತ ಆಗುತ್ತೆ. ಆದ್ರೆ ಈ ಕಪಾಲ ಒಣಗೋಗ್ಬಿಟ್ಟು ಏನಾಗುತ್ತೆ, 2 ಕಣ್ಣು ಸ್ಕಲ್ ಜ್ಞಾಪಕ ಇಟ್ಕೊಳ್ಳಿ, ಆ 2 ಕಣ್ಣು ಮತ್ತೆ ಬಾಯಿ ಎಲ್ಲ ತೂತಿರುತ್ತಲ್ಲ, ಏನ್ ಹಾಕಿದ್ರು ಸೋರ್ ಹೋಗ್ಬಿಟ್ಟು ಬೇಡ ಬೆಟ್ಟಗದೆ ತುಂಬೋದಿಲ್ಲ. ಹಾಗೆ 14 ಲೋಕನು ಸುತ್ತಿ ಸುತ್ತಿ ಬೇಸೆತ್ ಹೋಗ್ಬಿಡ್ತಾನೆ. ಕೊನೆಗೆ ವಿಷ್ಣು ಹತ್ರ ಬಂದಾಗ ಅವನು ಹೇಳ್ತಾನೆ, ಅವನು ತನ್ನ ಎದೆಯಲ್ಲಿ ಇರುವಂತ ಒಂದೇ ಒಂದು ತೊಟ್ಟು ರಕ್ತವನ್ನ ಎದೆಯನ್ನ ಚುಚ್ಕೊಂಡು ಅಮೃತಮಯವಾದ ರಕ್ತವನ್ನು ಒಂದು ತೊಟ್ಟು ಆ ಕಪಾಲಕ್ಕೆ ಹಾಕ್ತಾನೆ. ಅವಾಗ ಅದು ತುಂಬ ಹರಿದು ಕಪಾಲ 3 ಭಾಗ ಆಗಿ ಒಡೆದೋಗುತ್ತೆ. ಅವಾಗ ಅವನಿಗೆ ಶಾಪ ತೀರುತ್ತೆ. ವಿನಯ್ ಅಂದ್ರೆ ಈ ಕೆಟ್ಟ ಕರ್ಮವನ್ನ ಮಾಡಿದ್ನಲ್ಲ, ತಂದೆಯನ್ನೇ ತಲೆ ತೆಗೆದ್ನಲ್ಲ. 3 ಜನ ಈ ತರ ತೋರಿಸ್ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಪಾರ್ವತಿನೂ ಅಷ್ಟೇನೆ, ಅವರು ತಂದೆ ಏನು ಕರೀಲಿಲ್ಲ, ಏನಿಲ್ಲ, ತಂದೆನ ಬೈದ್ಬಿಟ್ಟು ಗೌರವ ಮಾಡ್ದೇನೆ ದಕ್ಷಯಜ್ಞದಲ್ಲಿ ಹಾಕೊಳ್ತಾರೆ. ಇನ್ನೊಬ್ಬ ಈ ಶಿವ ಸಾಕ್ಷಾತ್ ತಂದೆ ತಲೆಯನ್ನೇ ಕಿತ್ತು ಬಿಡ್ತಾನೆ. ಹೀಗೆ ಇನ್ನು ಈ ಶಿವನ ಒಬ್ಬ ಬಂಟನೂ ಇರ್ತಾನೆ. ಅವನು ಕೂಡ ಹಾಗೆ ಮಾಡ್ತಾನೆ. ಅವನು ತನ್ನ ಗುರುಗಳ ಕಾಲನ್ನೇ, ತನ್ನ ತಂದೆಯ ಕಾಲನ್ನೇ ಕತ್ತರಿಸ್ಬಿಡ್ತಾನೆ ಕೋಪದಲ್ಲಿ. ಹೀಗೆ ಇವರೆಲ್ಲ ಮಾಡಿದ್ದು ಸರಿನಾ ಅಂದ್ರೆ ಸರಿ ಇಲ್ಲ ಅಂತ. ಯಾಕಂದ್ರೆ ತಮೋ ಗುಣ ಹೆಚ್ಚಾಗಿ ಮಾಡುವಂತ ವರ್ತನೆಗಳು ಇವೆಲ್ಲ. ತಂದೆಯಲ್ಲಿ ಅಗೌರವ ತೋರಿಸಿ
ಅವಮರ್ಯಾದೆ ಮಾಡೋದು. ಶಿವ, ಪಾರ್ವತಿ, ಆಮೇಲೆ ಸಂಡೇಶ್ವರ ಅಂತ ಒಬ್ಬ ಶಿವನ ಭಕ್ತ ಅವನು ಕೂಡ ಇದೇ ತರ ತನ್ನ ತಂದೆ ಕಾಲನ್ನೇ ಕತ್ತರಿಸ್ಬಿಟ್ಟಿರ್ತಾನೆ. ಇದೆಲ್ಲ ಸರಿಯಲ್ಲ. ಇದಕ್ಕೆಲ್ಲ ಸೇರಿದ ಪಾಪ ತಾನಾಗೆ ಅಂಟ್ಕೊಂಡು ಬರುತ್ತೆ. ಆ ವಿನಯ್ ಯಾವಾಗ ಪಾಪ ಅಂಟ್ಕೊಳ್ಳುತ್ತೆ ಅಂದ್ರೆ ಈಶತ್ವ ಇಲ್ಲದೆ ಇದ್ದಾಗ ಈ ತರ ಪಾಪಗಳೆಲ್ಲ ಅಂಟ್ಕೊಳ್ಳುತ್ತೆ. ಯಾರು ಈಶ್ವರನೋ ಅವನಿಗೆ ಯಾವ ನಮೇ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಸ್ಪೃಶ ಅಂತ ಹೇಳ್ತಾನಲ್ಲ ಭಗವದ್ಗೀತೆನಲ್ಲಿ. ನಮೇ ಕರ್ಮ ಫಲಂ ಸ್ಪೃಶ, ಯಾವ ಕರ್ಮ ಫಲವನ್ನು ಇವನಿಗೆ ಅಂಟ್ಕೊಳ್ಳೋದಿಲ್ಲ. ಭಗವಂತ ಅಂದ್ರೆ ಅವ್ನಿಗೆ ಅಂಟ್ಕೊಳ್ಳಲ್ಲ. ಆದ್ರೆ ಈಗ ಇವನಿಗೆ ವಿನಯ್ ಹೇಗೆ ಒಂದು ಅಂಟ್ಕೊಂತು ಅಂತ ಹೇಳಿದ್ರೆ, ಇವನು ಜೀವಕೋಟಿನಲ್ಲಿ ಒಬ್ಬ ರುದ್ರ. ಅದನ್ನ ತೋರಿಸ್ಕೊಡೋಕೆ ಈ ಪದ್ಯ. ವಿನಯ್ ತೀರ ಅವನಿಗೆ ಒಂದು ಕಷ್ಟ ಅಂತ ಬಂದಾಗ್ಲೂ ಭಗವಂತ ತನ್ನ ಹೃದಯದಲ್ಲಿ ಅದಕ್ಕೆ ಏನ್ ಮಾಡ್ತಾನೆ, ಪುಂಪುರಿಂದ ಆಹತ್ತಾನ್ ತನ್ನನ್ನೇ ಗಾಯಪಡಿಸ್ಕೊಂಡು ಒಂದು ದೊಡ್ಡ ರಕ್ತವನ್ನು ಅಲ್ಲಿ ಕೊಟ್ಟು ಇದು ಮಾಡ್ತಾರೆ. ಅನೇಕ ಪುರಾಣಗಳಲ್ಲಿ ಸ್ವಲ್ಪ ಬದಲಾಯಿಸಿ ಹೇಳ್ತಾರೆ. ತನ್ನ ಎದೆ ರಕ್ತವನ್ನ ತುಂಬಿ ಒಂದು ಕಳಶದಲ್ಲಿ ಅನ್ನಪೂರ್ಣೇಶ್ವರಿಗೆ ಕೊಟ್ಟ. ಅವನು ಕಾಶಿನಲ್ಲಿ ಹೋಗಿ ಅನ್ನಪೂರ್ಣೇಶ್ವರಿ ಹತ್ರ ಭಿಕ್ಷೆ ತಗೊಂಡಾಗ ಕಪಾಲ ಹೊಡಿತು ಅಂತ ಸ್ವಲ್ಪ ವ್ಯತ್ಯಾಸವಾಗಿ ಒಂದೊಂದು ಇದರಲ್ಲಿ ಹೇಳ್ತಾರೆ. ಆದ್ರೆ ಇಲ್ಲಿ ನೇರವಾಗಿ ಚುಚ್ಚಿ ಒಂದೇ ಒಂದು ಹನಿ ರಕ್ತ ಕಪಾಲದಲ್ಲಿ ಬೀಳಿಸ್ತು. ಬಿದ್ದಿದ ತಕ್ಷಣ ಆ ಕಪಾಲ ಹೊಡಿತು. 3 ಕಡೆ ಬ್ರಹ್ಮ ಕಪಾಲ ಬಿದ್ದು ಈಶ್ವರನಿಗೆ, ರುದ್ರನಿಗೆ ಶಾಪ ವಿಮೋಚನೆ ಆಗತ್ತೆ ಅಂತ ಹೇಳ್ತಾರೆ. ಈ ವಿಷಯವೆಲ್ಲ ಗೊತ್ತಿದ್ದವರು ಭಗವಂತನಲ್ಲಿ ಯಾರು ಅವನ ಅನುಸರಿಸ್ತಾರೋ, ಭಗವಂತನಲ್ಲಿ ಯಾರು ಭಕ್ತಿ ಮಾಡ್ತಾರೋ, ಭೋಗತ್ತಾಲ್ ಭೂಮಿ ಆಳ್ವಾರ್ ಅಂತ ಹೇಳ್ತಾರೆ. ಹೇಗೆಂದ್ರೆ ಈ ಸಂಗತಿ ಎಲ್ಲ ತಿಳ್ಕೊಂಡವರು, ಜೀವಾತ್ಮ ಪರಮಾತ್ಮ ನಡುವೆ ಇರೋ ಸಂಗತಿಗಳು ತಿಳ್ಕೊಂಡವರು, ಯಾರು ಪರಮಾತ್ಮ ಅಂತ ಸ್ವರೂಪ ಜ್ಞಾನದಲ್ಲಿ ಇದಕ್ಕೆ ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ಖಚಿತವಾಗಿ ನಿಜವನ್ನು ತಿಳ್ಕೊಳ್ಳೋದು ಅಂತ. ಅದನ್ನ ಯಾರು ತಿಳ್ಕೊಳ್ತಾರೋ ಅಮರರ್ಥಂ ಭೋಗತ್ತಾಲ್ ಭೂಮಿ ಆಳ್ವ, ನಿತ್ಯ ಸೂರಿಗಳು ಏನು ಆನಂದವನ್ನ ಅನುಭವಿಸ್ತಾರೋ ಅಂತ ಆನಂದವನ್ನ ಜೀವಾತ್ಮರು ಇಲ್ಲೇನೆ ಈ ಭೂಮಿನಲ್ಲೇ ಅನುಭವಿಸ್ತಾರೆ, ಭಗವಂತನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡವರು ಅಂತ ಈ ಹಾಡಲ್ಲಿ ತೋರಿಸ್ಕೊಡ್ತಾರೆ. வாரிசுருக்கி மதகளிர் ஐந்தினையும் சேரி திரியாமல் செந்நிரி கூரியமை ஞானத்தால் உணர்வார் காண்பரே மேலொரு நாள் கைநாகம் காத்தான் கழல் ஆரி சுருக்கி மதகளிர் ஐந்தினையும் சேரி திரியாமல் செந்நிரி கூரியமை ஞானத்தால் உணர்வார் காண்பரே மேலொரு நாள் கைநாகம் காத்தான் கழல். வாரி சுருக்கி மதகளிர் ஐந்தினையும் சேரி திரியாமல் செந்நிரி கூரியத்தால் உணர்வார் காண்பரே மேலொரு நாள் கைநாகம் காத்தான் கழல். ವಾರಿ ಶುರುಕಿ ಅಂತ ಹೇಳಿದ್ರೆ ನೀರಲ್ಲಿ ಮುಳುಗಿಸೋದು ಅಂತ ಅರ್ಥ. ಏನನ್ನ ನೀರಲ್ಲಿ ಮುಳುಗಿಸೋದು ಅಂತ ಹೇಳಿದ್ರೆ ಈ ಪದ್ಯದಲ್ಲಿ ಮದಕಳಿರು ಅಂತ ಹೇಳಿದ್ರೆ ಮದ್ದಾನೆಗಳು, ಮದದಿಂದ ಕೂಡಿದ ಆನೆಗಳಿಗೆ ಹೋಲಿಸ್ತಾರೆ. ಯಾವುದು ಪಂಚೇಂದ್ರಿಯಗಳನ್ನು ಮದ ಕೂಡಿದ ಆನೆಗಳಿಗೆ ಹೋಲಿಸ್ತಾರೆ. ಆ ಮದ ಹೋಗ್ಬೇಕಾದ್ರೆ ಈ ಆನೆಗಳನ್ನೆಲ್ಲ ಕಾಡಿಂದ ಹಿಡ್ಕೊಂಡ್ ಬಂದಾಗ ಮುಂಚೆ ಎಲ್ಲ ಕೆಡ್ಡ ಅಂತ ಮಾಡೋರು. ಆನೆಗಳಿಂದ ಮದ ಜಲ ಸುರಿತಾ ಇರತ್ತಂತೆ. ಅವೇನಂದ್ರೆ ಹೆಣ್ಣು ಸಂಗಾತಿಗಳು ಬೇಕು ಅಂತ ಹೇಳಿದಾಗ ಗಂಡಾನೆಗಳು ಹುಚ್ಚುಚ್ಚಾಗಿ ಮದ ಜಲ ಸುರಿತಾ ಇರತ್ತೆ, ಅಡಗಿಸೋಕೆ ಆಗಲ್ಲ ಅವುಗಳನ್ನ. ಅಂತ ಆನೆಗಳನ್ನೆಲ್ಲ ಕಾಡಿಂದ ಹಿಡ್ಕೊಂಡ್ ಬಂದಾಗ ಪಳಗಿಸ್ಬೇಕಾದ್ರೆ, ಟೇಮ್ ಮಾಡ್ಬೇಕಾದ್ರೆ ಅವುಗಳನ್ನ ನೀರಲ್ಲಿ ಮುಳುಗಿಸಿಡ್ತಾ ಇದ್ರಂತೆ. ಅದಕ್ಕೆ ವಾರಿ ಶುರುಕಿ ಅಂತ ಹೇಳೋದು. ಅವಾಗ ಆ ಮದ ಎಲ್ಲ ಸ್ವಲ್ಪ ಇಳಿಯತ್ತೆ, ಅವಿಗೆ ತುಂಬಾ ಹಾಟ್ ಆಗಿರುತ್ತೆ, ಅವೆಲ್ಲ ಮದ ಎಲ್ಲ ಇಳಿಸ್ತಾರೆ. ಹೇಗೆ ಅಂದ್ರೆ ಇದೇನೆ, ವಾರಿ ಅಂದ್ರೆ ನೀರು,
ಅದರಲ್ಲಿ ಮುಳುಗಿಸಿ ಆ ಮದಗಳನ್ನ ಇಳಿಸ್ತಾರೆ. ಆ ತರ ನಾವು ನಮ್ಮ ಐಂಬುಲನ್ ಅಂತ ಹೇಳಿದ್ರೆ ಪಂಚೇಂದ್ರಿಯಗಳ ವಿಷಯದಲ್ಲಿ ಇರೋ ಆಸಕ್ತಿಗಳನ್ನ ಅಡಗಿಸ್ಬೇಕು. ಯಾವಾಗ ವಿಷಯದಲ್ಲೇ ನಾವು ಆಸಕ್ತರಾಗಿರ್ತೀವೋ ಆಗ ಭಗವಂತನ ಕಡೆ ನಮಗೆ ಗಮನ ಹೋಗೋದಿಲ್ಲ, ಭಗವಂತನಿಗೆ ಅಂತ ನಾವು ಸಮಯನೂ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಆ ವಿಷಯಾಂತರಗಳಲ್ಲಿ ಗಮನ ಹೋಗ್ಬಾರ್ದು ಅಂತ ಹೇಳ್ಬೇಕು. ಶೇರಿ ತಿರಿಯ ಮಲ್ಶೆನ್ನಿರಿ, ಸುಮ್ಮನೆ ಮನಸ್ಸು ಅಲ್ಲಿ ಇಲ್ಲಿ ಹರಿದಾಡೋ ಥರ ಮಾಡದೆ ಅದನ್ನ ಹತೋಟಿಯಲ್ಲಿ ಇಟ್ಕೊಂಡು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಶೆನ್ನಿರಿ ಅಂದ್ರೆ ಅದನ್ನ ಹಿಡಿತದಲ್ಲಿ ಇಟ್ಕೊಂಡು ಮನಸ್ಸನ್ನು ಹತೋಟಿಯಾಗಿ ಇಟ್ಕೊಂಡು ಈ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. ಇದೆಲ್ಲ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಕೂರಿಯ ಮೈಜ್ಞಾನತ್ತಾಲ್, ಅವಾಗ ತಿಳಿಯಾದ ಜ್ಞಾನ ಬರುತ್ತೆ ನಮಗೆ. ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಾಗ ವಿಷಯಗಳಲ್ಲಿ ನಮಗೆ ಆಸಕ್ತಿ ಕಡಿಮೆ ಆಗಿ ತಿಳಿಯಾದ ಜ್ಞಾನದ ಕಡೆ ನಮಗೆ ಗಮನ ಹೋಗುತ್ತೆ. ತಿಳಿಯಾದ ಜ್ಞಾನ ಅಂತ ಹೇಳಿದ್ರೆ ಭಗವಂತ ಯಾರು, ನಾವು ಯಾರು, ಯಾಕೆ ಈ ಭೂಮಿನಲ್ಲಿ ಬಂದಿದೀವಿ, ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ಅರ್ಥಪಂಚಕಗಳೆಲ್ಲ ತನ್ನಂತಾನೇ ನಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ ನಮ್ಗೆ. ಅವಾಗ ಕಾಣ್ಬನೇ ಮೇಲೂರು ನಾಳು ಅವ್ರಿಗೆ ಏನಾಗತ್ತೆ, ಮುಂದೆ ಒಂದು ದಿವಸ ಏನಾಗತ್ತೆ ಅಂದ್ರೆ ಕೈನಾಹಂ ಕಾರ್ತಾನ್ ಕಳಲ್. ಕೈನಾಹಂ ಅಂದ್ರೆ ಗಜೇಂದ್ರ, ಕೈ ಅಂದ್ರೆ ತುಂಬಿ ಕೈಗೆ ಕೈ ಅಂತ ಹೇಳ್ತಾರೆ. ನಾಹಂ ಅಂದ್ರೆ ಆನೆ. ಈ ಆನೆಯನ್ನ ಕಾತಾನ್ ಕಳಲ್, ಯಾರು ಗಜೇಂದ್ರನನ್ನ ರಕ್ಷಣೆ ಮಾಡದ್ನಲ್ಲ ಭಗವಂತ, ಕಳಲ್ ಅವನ ಪಾದಗಳನ್ನ ಮೇಲೂರು ನಾಡು. ಹೀಗೆ ಇವರು ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ತಿಳಿಯಾದ ಜ್ಞಾನವನ್ನ ಬರೆಸ್ಕೊಂಡು ಭಗವಂತನ ವಿಷಯ ಹೆಚ್ಚೆಚ್ಚಾಗಿ ತಿಳ್ಕೊಂಡು ಪರಜ್ಞಾನ, ಪರಭಕ್ತಿ, ಪರಜ್ಞಾನ ಮತ್ತೆ ಪರಮಭಕ್ತಿ, ಈ ಕೊನೆಗೆ ಪರಮಭಕ್ತಿಯಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅವಾಗ ಭಗವಂತನ ಕಳಲ್ ಅಂದ್ರೆ ಅವನ ಪಾದಗಳು ಅವರಿಗೆ ಸಿಗತ್ತೆ ಅಂತ ಹೇಳ್ತಾರೆ. ಕಳಲೊಂದ್ರಿಗಿಡುತ್ತು ஒரு கை சுத்தி ஓர் கை மேல் சுழலும் சுராசுரர்கள் அஞ்ச, ஓர் கை மேல் சுழலும் சுராசுரர்கள் அஞ்ச, அழலும் செருவாழி ஏந்தினான் சேவடிக்கே, அழலும் செருவாழி ஏந்தினான் சேவடிக்கே, செல்ல மறுவாழி நெஞ்சே மகிழ், செல்ல மறுவாழி நெஞ்சே மகிழ். கழலொன்று எடுத்து ஒரு கை சுத்தி ஓர் கை மேல் சுழலும் சுராசுரர்கள் அஞ்ச, அழலும் செருவாழி ஏந்தினான் சேவடிக்கே, செல்ல மறுவாழி நெஞ்சே மகிழ். கழலொன்றெடுத்து ஒரு கை சுற்றி ஓர் கை மேல் சுழலும் சுராசுரர்கள் அஞ்ச, அழலும் செருவாழி ஏந்தினான் சேவடிக்கே, செல்ல மறுவாழಿ நெஞ்சே மகிழ். ಇಲ್ಲಿ ಆಳಿ ನೆಂಜೆ ಅಂತ ಒಂದು ಅಡ್ರೆಸ್ ಮಾಡ್ತಾರೆ. ಮನಸ್ಸಿಗೆ ಸಾಗರದ ಹಾಗೆ ವಿಶಾಲವಾಗಿ ಆಳವಾಗಿರುವಂತ ಮನಸ್ಸು ಅಂತ. ಇದಕ್ಕೆ ಅರ್ಥ ಎರಡು ತರ ಮಾಡ್ತಾರೆ. ವಿಶಾಲವಾದ ಮನಸ್ಸು ಅನ್ನೋದಕ್ಕಿಂತ ಆ ಮನಸ್ಸಲ್ಲಿ ಅನೇಕ ವಿಷಯಗಳು ನಡೆಸುತ್ತೆ, ಅನೇಕ ವಿಷಯಗಳನ್ನು ತುಂಬಿಸ್ಕೊಂಡಿರುತ್ತಂತೆ. ಆ ತರ ಆ ಮನಸ್ಸಿಗೆ ಇಲ್ಲಿ ಹೇಳ್ತಾರೆ, ನೀವು ಹೀಗೆ ಸಾಗರದಾಗ ಆಳವಾಗಿ ವಿಶಾಲವಾಗಿ ಅಂತ ಹೇಳ್ಬೇಕಾದ್ರೆ ಗಂಭೀರವಾಗಿ ಅಂತ, ಮನಸ್ಸಿಗೆ ಗಂಭೀರವಾಗೂ ಇರುತ್ತೆ. ಅಂದ್ರೆ ಅವೆಲ್ಲ ನಿರ್ಧಾರಗಳನ್ನ ತಗೊಳ್ಬೇಕಾದ್ರೆ ಖಂಡಿತವಾಗ್ಲೂ ಯೋಚನೆ ಮಾಡಿ ಚೆನ್ನಾಗಿ ತಗೊಳ್ಬೋದು ಅಂತ. ಅಂಥ ಮನಸ್ಸಿಗೆ ಇಲ್ಲಿ ಹೇಳ್ತಾರೆ ನೀನು ಸಂತೋಷವಾಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ ನೋಡು, ಈ ಕಳೆಲೊಂದ್ರಿಗಿಡುತ್ತು ஒரு ಕೈ ಸುತ್ತಿ, ಇದರಲ್ಲಿ ಈ ನಮುಚಿ ಇದಾನಲ್ಲ, ವಾಮನ ಅವತಾರ ಮಾಡ್ಬೇಕಾದ್ರೆ ಎಲ್ಲ 3 ಹೆಜ್ಜೆ ಅಂತ ಹೇಳ್ಬಿಟ್ಟು ತಕ್ಷಣ ತ್ರಿವಿಕ್ರಮನಾಗ್ಬಿಟ್ಟು ದೊಡ್ಡ ಹೆಜ್ಜೆಗಳಲ್ಲಿ ಅಳ್ಕೊಳ್ತಾನಲ್ಲ. ಅವಾಗ ಇದನ್ನ ನೋಡ್ತಾ ಇದ್ದಿದ್ದ ಬಲಿಚಕ್ರವರ್ತಿಯ ಮಗ ನಮುಚಿ ಇರ್ತಾನಲ್ಲ, ಇದು ತಪ್ಪಿದು, ಎನ್ನಿದು ಮಾಯಂ ಎನ್ನಪ್ಪನರಿಂದ, ನನಗೆ ಗೊತ್ತಿರಲಿಲ್ಲ ನಮ್ಮ ತಂದೆಗೆ
ಮುನ್ನಯ್ಯ ವಣ್ಣ ಕೊಂಡವಾಳವೆನ. ಮುಂಚೆ ಹೇಗಿದ್ಯೋ ಅದೇ ತರ ಬಂದು ಅಳ್ಕೊ ಅಂತ ಹೇಳಿದಾಗ ಅವಾಗ ಕಳೆಲ್ಲೊಂದ್ರೆ ಇಡುತ್ತು ಮೇಲೆ ಕಾಲ್ ಮೇಲೆ ಹೋಗುತ್ತಲ್ಲ, ಅವಾಗ ಒಂದು ಕೈನಲ್ಲಿ ಏನ್ ಮಾಡ್ತಾನೆ, ಈ ಒಂದು ಕಾಲ್ ಮೇಲೆ ಹೊಟ್ಟೋಗಿದೆ ಆಗ್ಲೇ ಬ್ರಹ್ಮಲೋಕದವರೆಗೂ ಹೋದಾಗ ನಮಚಿ ಮೇಲ್ ನೋಡ್ತಾನೆ, ಅಯ್ಯೋ ಎಲ್ಲ ಆಳ್ಕೊಂಡ್ಬಿಟ್ಟಿದಾನಲ್ಲ ಇವನು ಅಂತ. ಅವಾಗ ಇದು ತಪ್ಪು, ಇದು ಸುಳ್ಳು, ಇದು ಮೋಸ ಅಂತೆಲ್ಲ ಅವ್ನು ಕಿಸ್ತಾ ಇರ್ಬೇಕಾದ್ರೆ ಒಂದು ಕೈನಲ್ಲಿ ಸುತ್ಕೊಂಡು ಸುತ್ತಬಿಟ್ಟು ಶುರ ಅವ್ ಎಲ್ಲ ನೋಡ್ತಿದ್ದಂಗೆ 33 ಕೋಟಿ ದೇವತೆಗಳು ಹೆದರ್ಕೊಂಡ್ಬಿಡ್ತಾರಂತೆ. ಈ ನಮುಚಿನ ಹಾಗೆ ತಿರುಗಿಸಿ ಅಂತರಿಕ್ಷಕ್ಕೆ ಬಿಸಾಕ್ಬಿಡ್ತಾನೆ. ಯಾಕೆ ಈ ತರ ಬಿಸಾಕ್ಬಿಡ್ತಾನೆ ಅಂದ್ರೆ ಅವನನ್ನೇನು ಮಾಡಲ್ಲ, ಅವನಿಗೆ ಹಾನಿ ಮಾಡೋದಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಪ್ರಹ್ಲಾದನಿಗೆ ಮಾತು ಕೊಟ್ಟಿರ್ತಾನೆ, ಮುಂದೆ ಬರೋ ನನ್ನ ಪೀಳಿಗೆಯಲ್ಲಿ ಯಾರಿಗೂ ನೀನು ತೊಂದರೆ ಕೊಡಬಾರ್ದು, ಈ ತರ ಯಾರನ್ನು ಸಾಯಿಸಬಾರ್ದು ಈ ತರ ದಾರುಣವಾಗಿ ಅಂತ ಅವನು ಕೇಳ್ಕೊಂಡಿರ್ತಾನೆ. ಯಾಕಂದ್ರೆ ಅವ್ರ ತಂದೆನ ಅವನ ಕಣ್ಮುಂದೆನೆ ಸಾಯಿಸದ್ ನೋಡಿರ್ತಾನಲ್ಲ, ಅವಾಗ ಒಂದು ವರ ಕೇಳ್ಕೊಂಡಿರ್ತಾನೆ. ಆಯ್ತು ಅಂತ ಹೇಳಿದ್ನಲ್ಲ, ಅದನ್ನ ಆ ಮಾತನ್ನ ಉಳಿಸ್ಕೊಡ್ಬೇಕು, ಅದಕ್ಕೋಸ್ಕರ ನಮುಚಿನ ಕೊಲ್ಲೋದಿಲ್ಲ, ಸುಮ್ಮನೆ ಕೈಯಲ್ಲಿ ಒಂದು ಸುತ್ತಿ ಅಂತರಿಕ್ಷಕ್ಕೆ ಬಿಸಾಕ್ಬಿಡ್ತಾನೆ. ಅದನ್ನ ನೋಡಿ ಹೆದರ್ಕೊಡ್ತಾರಂತೆ. ಯಾರು ಅಂತಾರೆ, ಸುರಾಸುರರ್ಗಳಂಜ, ಏನಪ್ಪಾ ಇದು ಅಂತ. ಒಂದು ಆ ಕಾಲು ಬಂದಾಗ್ಲೇ ಏನಿದು ಅಂತ ಅನ್ಕೊಳ್ತಾರಂತೆ ಎಲ್ಲಾರು. ತಿರುಮಂಗೆ ಆಳ್ವಾರ್ ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಒಂದು ಪದ್ಯದಲ್ಲಿ, ಎನ್ನಿದು ಒಂದದನ್ನ ಅಂತ, ಏನಿದು ಬಂತಿದು ಅಂತ ನೋಡ್ತಾರಂತೆ. ತಕ್ಷಣ ಚಿತ್ರಮುಖ ಬ್ರಹ್ಮನಿಗೆ ಗೊತ್ತಾಗತ್ತೆ, ಅಯ್ಯೋ ಈ ಪಾದದ ಚಿಹ್ನೆಗಳೆಲ್ಲ ಭಗವಂತನ ತರ ಇದೆಯಲ್ಲ ಅಂತ ತಗೊಂಡ್ಬಂದು ಅವನು ಪಾದದ ಸೇವೆ ಮಾಡೋಕ್ಕೋಸ್ಕರ ಎಲ್ಲ ಪುಣ್ಯತೀರ್ಥಗಳನ್ನು ಕಮಂಡಲಲ್ಲಿ ಹಾಕಿ ಕಾಲಿಗೆ ಅಭಿಷೇಕ ಮಾಡ್ತಾನಂತೆ. ಅದ್ರ ನೀರು ಸಾಲದೆ ಇರೋದಕ್ಕೆ ಅವಾಗ ನೋಡಿ ನಕ್ಬಿಟ್ಟು ಆರ್ಣವ ಜಲವನ್ನ ಭಗವಂತ ಕಾಲಲ್ಲಿ ಚುಚ್ಚಿ ಬರೆಸ್ತಾನೆ. ಅವರು ಕೈ ಮೇಲೆ ಶುತ್ತಿ, ಇನ್ನೊಂದು ಆಳಿ ಇರುತ್ತಲ್ಲ, ಯಾವುದು ಸುದರ್ಶನ ಚಕ್ರನು ಅದು ದೊಡ್ಡದಾಗಿರುತ್ತಲ್ಲ, ಅದಕ್ಕೆ ಅದು ಯಾರಿಗೂ ತಾಕದೇ ಇರೋ ತರ ನೋಡ್ಕೊಳ್ತಾನಂತೆ ಭಗವಂತ. ಯಾಕಂದ್ರೆ ಇವನು ಬೆಳಿತಾ ಇರ್ತಾನಲ್ಲ, ಅಲ್ಲಿ ಯಾರಿಗಾದ್ರೂ ಅದು ಯಾವಾಗ್ಲೂ ಬೆಂಕಿಯನ್ನು ಉಗುಳ್ತಾನೆ ಇರುತ್ತೆ ಸುದರ್ಶನ ಚಕ್ರ. ಒಂದು ಕೈಯಲ್ಲಿ ಆಳಿಯನ್ನು ಇಟ್ಕೊಂಡು ಯಾರಿಗೂ ಇದ್ ಮಾಡದೇ ಇರ್ತಾರೆ, ಇನ್ನೊಂದು ಕೈನಲ್ಲಿ ನಮುಚಿಯನ್ನ ಹಾಗೆ ಸುತ್ತಿ ಮೇಲಕ್ಕೆ ಎಸಿತಾನೆ. ಅಳ್ಳಲುಂ ಶೆರುವಾಳಿ ಏಂದಿನ ಶೇವಡಿಕೆ, ಅವನು ಸುದರ್ಶನ ಚಕ್ರವನ್ನ ಧರಿಸ್ಕೊಂಡಿದ್ದಾಗ್ಲೂ ಯಾರಿಗೂ ಅದರಿಂದ ಹಾನಿ ಆಗ್ಬಾರ್ದು ಅಂತ ನೋಡ್ಕೊಂಡೇ ಇರ್ತಾನಂತೆ, ವೆರಿ ಕಾನ್ಶಿಯಸ್. ಈ ತರ ಒಂದು ಪದವಿನೋ ಅಥವಾ ಒಂದು ಇದು ಶಕ್ತಿನೋ ಯಾರ ಹತ್ರ ಅದು ಬಂದಾಗ ಅವ್ರು ಹೇಗಾದ್ರೂ ನಡ್ಕೋಬಹುದು ಅಂತ ಹೇಗಾದ್ರೂ ನಡ್ಕೊಂಡ್ಬಿಡ್ಬೋದು, ಆದ್ರೆ ಆ ತರ ಮಾಡಲ್ವಂತೆ ಭಗವಂತ. ಯಾಕಂದ್ರೆ ಕರುಣಾಮಯಿ ಅವನು, ಕೃಪೆ ಎಲ್ಲರ ಮೇಲೂ ಕೃಪೆ, ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾನೆ, ಆಳಿನ ಜೋಪಾನವಾಗಿ ಯಾರಿಗೂ ತಾಕದೇ ಇರೋ ತರ ಎತ್ತಿ ಮೇಲೆ ಕೈ ಹಿಡ್ಕೊಂಡು ಇನ್ನೊಂದು ಕೈನಲ್ಲಿ ನಮುಚಿನ ಮೇಲೆ ಎಸಿತಾನೆ. ಶೆಲ್ಲ ಅದು ಮೇಲೆ ಹೋಯ್ತು, ಶೇವಡಿ ಮೇಲೆ ಕೂಗ್ತಾ ಇದೆ. ಮರುವಾಳಿ ನೆಂಜೆ ಮಹಿಳ್, ನೋಡು ನೀನು ಈ ಮನಸ್ಸಿಗೆ ಹೇಳ್ತಾರೆ, ನೀನು ಇದನ್ನೆಲ್ಲ ನೋಡಿ ಸಂತೋಷ ಪಡು. ಯಾಕಂದ್ರೆ ಭಗವಂತನ ಸೌಲಭ್ಯ ಸೌಶೀಲ್ಯ ಗುಣ ಇದೆಯಲ್ಲ, ಅದು ಹೇಗೆ ತಾಯಿಗೋಸ್ಕರ ಒಂದು ಮಾತನ್ನ ನಡೆಸ್ಕೊಡ್ಬೇಕು. ಯಾರು ಹೇಳ್ತಾರಲ್ಲ ಹೇಗೆ ಅಂತ ಹೇಳಿದ್ರೆ, ಕೊಡುತ್ತಾನೆ ಎಲ್ಲ ಕೊಂಡಾನೆ ಎಲ್ಲ ಕೊಡುತ್ತಾರೆ ಯಾರು ಪಡಿಪಾರ ಅಂತ ಆಳ್ವಾರ್ ಹೇಳ್ತಾರಲ್ಲ. ಯಾಕಂದ್ರೆ ಕೊಟ್ಟವನು ಬಲಿಚಕ್ರವರ್ತಿನ ಯಾರು ಬೈಯೋದಿಲ್ಲ, ಮೋಸವಾಗಿ ತಗೊಂಡಿಲ್ಲ ನಿನ್ನನ್ನೇ ಎಲ್ಲರೂ ಹೇಳಿತಾರೆ. ಆ ತರ ಇರ್ಬೇಕಾದ್ರೆ ಕೂಡ ಕುರುಹಿ ಹತ್ರ ಒಂಥರ ಏನಾದ್ರೂ ಯಾಚನೆ ಮಾಡ್ಬೇಕಾದ್ರೆ ಸಣ್ಣಗೆ ಕುಗ್ಗೋಗ್ಬಿಡ್ತೀವಿ ನಾವು, ಒಂಥರ ಸಣ್ಣವರಾಗ್ಬಿಡ್ತೀವಲ್ಲ. ಆದ್ರೂ ಪರವಾಗಿಲ್ಲ, ಅಮ್ಮ ಹೇಳಿದ್ರು ಅಂತ ಹೇಳ್ಬಿಟ್ಟು ಬಂದು ಇಂದ್ರನಿಗೋಸ್ಕರ ಯಾಚನೆ ಮಾಡ್ತಾನೆ. ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ಬಲಿಚಕ್ರವರ್ತಿಗೂ ಅಹಂಕಾರ ಇರತ್ತಂತೆ. ತನ್ನಂತೆ ಯಾರು ದಾನ ಮಾಡೋದಿಲ್ಲ, ತಾನೇ ದೊಡ್ಡವನು ಅನ್ನೋ ಒಂದು ಅಹಂಕಾರ ಇರುತ್ತಂತೆ. ಆ ಅಹಂಕಾರವನ್ನ ಮಟ್ಟ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಒಂದು ಕಾರಣ, ಅದಕ್ಕೋಸ್ಕರ ಇವನು ಬರ್ತಾನೆ. ಹೀಗೆ ಇವನನ್ನ ತಿಳ್ಕೊ ನೀನು, ಇವನ ಗುಣವನ್ನ, ಇವನ ಕೃಪೆ ಹೇಗೆ ತೋರಿಸಿ ಸೌಶೀಲ್ಯದಿಂದ ಬಂದು ತನಗೆ ಕೆಟ್ಟ ಹೆಸರು ಬಂದ್ರೂ ಪರವಾಗಿಲ್ಲ ಅಂತ ಹೇಳಿ ಎಲ್ಲರಿಗೂ ಉಪಕಾರ ಮಾಡಕ್ ಬರ್ತಾನಲ್ಲ. ಇನ್ನೂ ಯೋಚನೆ ಇಲ್ಲ, ಎಲ್ಲವನ್ನ ಅಳ್ಕೊಂಡು ತನ್ನ ಸೊತ್ತಾಗಿ ಮಾಡ್ಕೊಂಡ. ಬಲಿಚಕ್ರವರ್ತಿಯಿಂದ ಯಾರಿಗೂ ಹಾನಿ ಇಲ್ಲ ಅಂತ ಖಾತ್ರಿ ಪಡಿಸ್ಕೊಂಡು ಹೇಳ್ತಾನೆ. ಅದನ್ನ ನೀನು ಮನಸ್ಸಿಗೆ ಹೇಳ್ತಾರೆ ಇಲ್ಲಿ ಸೇರುವಂತೆ ಗಂಭೀರವಾಗಿ ಇದೆಯಲ್ಲ ಮನಸ್ಸು. ಆ ಗಂಭೀರವಾದ ಮನಸ್ಸನ್ನ ಯಾವಾಗ್ಲೂ ಅಷ್ಟೇನೆ, ಚಂಚಲವಾದ ಮನಸ್ಸಲ್ಲಿ ಏನು ಯೋಚನೆ ಮಾಡೋಕ್ಕಾಗಲ್ಲ, ಗಂಭೀರವಾದ ಮನಸ್ಸಲ್ಲಿ ಯಾವಾಗ್ಲೂ ಒಳ್ಳೆಯ ವಿಷಯಗಳು ತುಂಬಿಕೊಳ್ಬೋದು. ಭಗವಂತನ ಪಾದಗಳು ನೆಲೆಸುವಂತೆ ಇರಲಿ, ಅದೇ ಸಂತೋಷಿಸಪಡು. ಈ ಪುರಾಣಗಳನ್ನೆಲ್ಲ ಓದಿದ್ರೆ ಕಣ್ಣಿಗೆ ಚಿತ್ರ ಒಂದು ಕಟ್ಟತ್ತಲ್ಲ, ಅವಾಗ ಆ ಪಾದಗಳನ್ನ ಮನಸ್ಸಲ್ಲಿ, ನಮ್ಮ ಮನಸ್ಸಲ್ಲೂ ತುಂಬಿಕೊಳ್ಬೇಕು ಅಂತ ಇಲ್ಲಿ ಆಳ್ವಾರ ಹೇಳ್ತಾರೆ ನಮಗೆ. மகிழகு ஒன்றே போல்
மகிழலது ஒன்றே போல் மாறும் பல்லாக்கை மாறும் பல்யாக்கை நெகிழ முயல் கிப்பார் கல்லால் நெகிழ முயல் கேட்பார் கல்லால் முகிழ்விருந்த ஜோதி போல் தோன்றும் முகில் விரிந்த ஜோதி போல் தோன்றும் சுடர் பொன்னெடுமுடி சுடர் பொன்னெடிமுடி எம்மாதி காண்பார்க்கும் அரிது எம்மாதி காண்பார்க்கும் அரிது மகிழலகு ஒன்றே போல் மாறும் பல்லாக்கை நெகிழ முயல் கிற்பார் கல்லால் முகிழ்விருந்த ஜோதி போல் தோன்றும் சுடர் பொன்னெடுமுடி எம்மாதி காண்பார்க்கும் அரிது. மகிழலகு ஒன்றே போல் மாறும் பல்லாக்கை நெகிழ முயல் கேட்பார் கல்லால் முகிழ் விரிந்த ஜோதி போல் தோன்றும் சுடர் பொன்னெடுமுடி எம்மாதி ಕಾಣ್ಬಾರ್ಕುಂ ಅರಿದು. ಈ ಮಹಿಳು ಅಂತ ಹೇಳಿದ್ರೆ ಈ ಬಕುಳ ಪುಷ್ಪ ಅಂತ ಹೇಳ್ತಾರೆ, ಸುರ್ಗಿ ಹೂ ಅಂತ. ಆ ಸುರ್ಗಿ ಹೂವೇ ತುಂಬಾ ಚಿಕ್ಕ ಚಿಕ್ಕದು, ಅದ್ರ ಬೀಜ ನೋಡ್ಕೊಳ್ಳಿ ಇನ್ನು ಎಷ್ಟು ಚಿಕ್ಕದಾಗಿರತ್ತೆ ಅಂತ. ಇದರಲ್ಲಿ ಹೇಗೆ ಅಂದ್ರೆ ಒಂದು ಗಣಿತ ಶಾಸ್ತ್ರವನ್ನ ಈ ಪದ್ಯದಲ್ಲಿ ಇಡ್ತಾರೆ. ಈ ಫ್ರಾಕ್ಷನ್ ಇದೆಯಲ್ಲ, 1/, ಕೆಳಗಡೆ ಫ್ರಾಕ್ಷನ್ ಎಷ್ಟು ಬೇಕಾದ್ರೂ ಹಾಕ್ಬೋದು ನಂಬರ್, ನಾವು ಫ್ರಾಕ್ಷನ್ ಮಾಡ್ಬೇಕಾದ್ರೆ. ಆತರ ಈ ಮಹಿಳಂಪುಗೆ ಹೋಲಿಸ್ತಾರೆ. ಯಾಕೆಂದ್ರೆ ಇದು ಒಂದು ಚಿಕ್ಕ ಜಾಗದಲ್ಲಿ ಬೇಕಾದ್ರೂ ಹಾಕ್ಬೋದು, ದೊಡ್ಡ ಜಾಗದಲ್ಲಿ ಬೇಕಾದ್ರೂ ಹಾಕ್ಬೋದು. ಈ ಮಹಿಳಂಪು ಬೀಜ ಇದೆಯಲ್ಲ, ಆ ವೃಕ್ಷ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ಹೇಳಿದ್ರೆ, ತಾನು ಜಾಗ ಜಾಸ್ತಿ ಇರೋ ಕಡೆ ದೊಡ್ಡದಾಗಿ ಬೆಳ್ಕೊಳ್ಳುತ್ತೆ, ಜಾಗ ಚಿಕ್ಕದಾಗಿರೋ ಕಡೆ ಚಿಕ್ಕದಾಗಿ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಚಿಕ್ಕ ಒಂದು ಗಿಡದ ತರ ಇರುತ್ತಂತೆ ಅದು ಮಹಿಳಂಪು, ಆ ಗಿಡ. ಅದನ್ನ ಹೇಳ್ತಾರೆ. ಅದನ್ನ ಯಾವ್ದಕ್ಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ, ನಮ್ಮ ಜೀವಾತ್ಮಕ್ಕೆ ಹೋಲಿಸ್ತಾರೆ. ಜೀವಾತ್ಮ ಒಂದು ಆನೆಯಲ್ಲಾದ್ರೂ ಇರ್ಬೋದು, ಒಂದು ಇರುವೆನಲ್ಲಾದ್ರೂ ಇರ್ಬೋದು, ಅಥವಾ ಯಾವ್ದ್ರಲ್ಲೂ ದೇವ, ಮನುಷ್ಯ, ತಿರ್ಯಕ್, ಸ್ಥಾವರ ಯಾವ್ದ್ರಲ್ಲಾದ್ರೂ ಇರ್ಬೋದು ಜೀವಾತ್ಮಗಳು. ಆ ಮಹಿಳಂಪು ತರ ಇರ್ಬೇಕು. ಅದನ್ನ ಈ ಗಣಿತ ಶಾಸ್ತ್ರಕ್ಕೆ ಹೋಲಿಸಿ ಫ್ರಾಕ್ಷನ್ 1/, ಎಷ್ಟಾದ್ರೂ ಇನ್ಫೈನೈಟ್ ನಂಬರ್ಸ್. ಆ ತರ ಎಷ್ಟೆಷ್ಟೋ ಜನ್ಮಗಳನ್ನ ನಾವು ತಗೊಳ್ತೀವಂತೆ. ಯಾವ್ದೋ ಈ ಸತಿ ದೇವತೆ, ಇನ್ನೊಂದ್ಸತಿ ರಾಕ್ಷಸಾಗಿ, ಆಮೇಲೆ ಒಂದು ಪ್ರಾಣಿಯಾಗಿ, ಯಾವ್ದಾದ್ರು ಪಲ್ಲಾಕೈ, ಮಾರು ಪಲ್ಲಾಕೈ, ಬೇರೆ ಬೇರೆ ಶರೀರವನ್ನ ತಗೊಳ್ತೀವಿ. ಇದನ್ನ ತಿಳ್ಕೊಳಕ್ಕೆ ನೆಹಿಳ ಮುಹಲ್ ಕಿಪ್ಪಾರ್ ಕಲ್ಲ, ಇದೆಲ್ಲವನ್ನ ತಿಳ್ಕೊಳಕ್ಕೆ ಯಾರು ಪ್ರಯತ್ನ ಪಡ್ತಾರೋ ಅಥವಾ ಯಾರು ಪ್ರಯತ್ನ ಪಡಲ್ವೋ ಅವ್ರಿಗೆ ಭಗವಂತ ಯಾವತ್ತೂ ಅರ್ಥ ಆಗೋದಿಲ್ಲ. ಅಂದ್ರೆ ಈ ಜೀವಾತ್ಮ ಹಲವಾರು ಜನ್ಮಗಳನ್ನು ತಗೊಂಡಿದೆ, ಪಾಪ ಪುಣ್ಯದ ಪ್ರಕಾರ ಶರೀರ ನಮ್ಗೆ ಸಿಗ್ತಾ ಇದೆ, ಎಲ್ಲೆಲ್ಲೋ ಹೋಗಿ ಅಲ್ಕೊಂಡು ಬರ್ತಾ ಇದೀವಿ. ಒಟ್ಟಾರೆ ನಾವು ಹೋಗಿ ಭಗವಂತನಿಗೆ ಕೈಂಕರ್ಯ ಮಾಡಬೇಕು, ಅವನನ್ನೇ ಸೇರ್ಬೇಕು ಅನ್ನೋ ವಿಷಯ ತಿಳಿದಿರೋರ್ಗಾದ್ರೂ ಸರಿ, ಅಥವಾ ತಿಳ್ಕೊಳಕ್ಕೆ ಯಾರು ಪ್ರಯತ್ನ ಪಡ್ತಾರೋ ಅವ್ರಿಗಲ್ಲದೆ ಬೇರೆ ಯಾರಿಗೂ ಭಗವಂತ ಅರ್ಥನೂ ಆಗೋದಿಲ್ಲ. ಮೊಹಿಳ್ವಿರಿಂದ ಜೋದಿ ತಗೊಂಡು ಅವ್ರಿಗೆ ಈ ಭಗವಂತ, ಜ್ಯೋತಿ ಸ್ವರೂಪನಾದ ಭಗವಂತ ಅವ್ರಿಗೆ ಅರ್ಥ ಆಗತ್ತೆ, ಅವ್ರಿಗೆ ಕಾಣಿಸ್ತಾನೆ ಅಂತ. ಶುಡರ್ ಪೊನ್ನೆಡುಮುಡಿ ಎಂಬಿ, ಯಾರು ಅಂದ್ರೆ ಈ ಭಗವಂತ ಶುಡರ್ ಪೊನ್ನೆಡುಮುಡಿ, ದೊಡ್ಡ ನೀಳ ಮುಕುಟ ಇದೆಯಲ್ಲ, ಈ ನೀಳ ಮುಕುಟವನ್ನ ಯಾವಾಗ್ಲೂ ಹೇಳ್ತಾರೆ. ಚಕ್ರಾಧಿಪತ್ಯ ತುಂಬಾ ಇರುತ್ತಲ್ಲ ಎಲ್ಲಾರ ಮೇಲೂ, ಅಂದ್ರೆ ಇಡೀ ಅಂಡಕಟ, ಎಲ್ಲ ಅಂಡಕಟಾಹಗಳು ಇವನೇ ಚಕ್ರಾಧಿಪತ್ಯ, ಭಗವಂತ ಒಬ್ಬನೇ, ಅವನೇ ನಿರ್ವಾಹಕ. ಅದನ್ನ ತೋರ್ಸಕ್ಕೋದೆ ಶುಡರ್ ಪೊನ್ನೆಡು ಮುಡಿ ಅಂತ ಹೇಳ್ತಾರೆ. ಅದನ್ನ ಎಮ್ಮಾದಿ ಕಾಣ್ಬಾರ್ ಕರಿದ, ಅದನ್ನ ಈ ತರ ಯಾರು ತಮ್ಮ ಜೀವಾತ್ಮ ಸ್ವರೂಪವನ್ನ ತಿಳ್ಕೊಂಡು ಬೇರೆ ಬೇರೆ ಜನ್ಮಗಳನ್ನ ತಳ್ಕೊಳ್ತೀವಿ ನಾವು ಅಂತ ಗೊತ್ತಾಗತ್ತೋ, ಅಥವಾ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾರೋ ಅವ್ರಿಗಲ್ಲದೆ ಬೇರೆ ಯಾರಿಗೂ ಆದಿ, ನಮ್ಮ ಆದಿಯಾಗಿರೋ ಈ ಶ್ರೀಮನ್ನಾರಾಯಣ ಇದಾನಲ್ಲ, ಅವನ್ಗೆ ಕಾಣ್ಬಾರ್ಕು ಅರಿದ, ಅವನ್ಗೆ ಅರ್ಥನೂ ಆಗೋದಿಲ್ಲ, ಅವ್ರಿಗೆ ನೋಡಕ್ಕೆ ಸಿಗೋದೂ ಇಲ್ಲ. ಯಾಕಂದ್ರೆ ಯಾರು ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ, ಆಮೇಲೆ ಸಿಗೋದು ಇಲ್ಲ, ಯಾಕಂದ್ರೆ ಪ್ರಯತ್ನ ಪಡಲ್ಲ. ಅದನ್ನೇ ಇಲ್ಲಿ ಹೇಳೋದು ಮುಯಲ್ ಕಿರ್ಪಾರ್ ಕಲ್ಲಲ್ಲಿ ಪ್ರಯತ್ನ ಪಡ್ಬೇಕು ನಾವು.
ಏನೋ ಒಂದು ಕೂತ್ಕೊಂಡು ಸುಮ್ಮನೆ ಹಾಗೆ ಯೋಚನೆ ಮಾಡ್ಬೇಕು, ನಾವೆಲ್ಲ ಯಾರು, ಯಾಕೆ ಇಲ್ಲಿ ಬಂದಿದೀವಿ, ಯಾಕೆ ಇವ್ರ ಮನೇಲಿ ಚಾಕರಿ ಮಾಡ್ತಾ ಇದೀವಿ, ನಾವು ಎಲ್ಲಿದ್ವಿ, ಇಷ್ಟು ದಿವಸ ಎಲ್ಲಿದ್ವಿ ಅಂತ ಏನೋ ಒಂದು ಯೋಚನೆ ಮಾಡ್ಬೇಕು. ಹಾಗೆ ಯೋಚನೆ ಮಾಡಿದಾಗ ಗೊತ್ತಾಗತ್ತೆ, ಇವಾಗ ನಾವೆಲ್ಲ ಯಾರು, ನಮ್ಮ ಹಿಂದೆ ಯಾರಿದ್ರು, ನಮ್ಮ ನಮ್ಮ ಅಜ್ಜಿ ಯಾರು, ಅವ್ರ ಮುತ್ತಾತಂದ್ರೆ ಯಾರು, ಇವರೆಲ್ಲ ಯಾರು ಋಷಿ ಮೂಲ ಪಡ್ಕೊಂಡಿದ್ರು, ಅದಕ್ಕೆ ಮುಂಚೆ ಎಲ್ಲಿದ್ರು ಅಂತ ಒಂದು ಸುಮ್ಮನೆ ಒಂದು ಅವಲೋಕನೆ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಜೀವಾತ್ಮಗಳು ಎಷ್ಟೆಷ್ಟೋ ಯೋನಿಗಳೇ, ಎಣ್ಣೆಣ್ಣೆ ಯೋನಿಯಮಾಯ ಪಿರಂದಾಯ ಅಂತಲ್ಲ, ಆ ಥರ ಏನೇನೋ ಯೋನಿಗಳಲ್ಲಿ ಹುಟ್ಟಿ ಸತ್ತು ಜನ್ಮಗಳನ್ನ ತಗೊಳ್ತಾ ಇದೀವಲ್ಲ, ಅದು ಅರ್ಥ ಆಗತ್ತೆ. ಮುಯಲ್ ಕಿರ್ಪಾರ್ ಅಂದ್ರೆ ಅದನ್ನ ಪ್ರಯತ್ನ ಪಟ್ರೆ ನಮಗೂ ಅರ್ಥ ಆಗತ್ತೆ. ಯಾರು ಈ ತರ ಪ್ರಯತ್ನ ಪಡ್ತಾರೋ ಅವ್ರಿಗೆ ಭಗವಂತನ ಸ್ವರೂಪ ಜ್ಞಾಪಕ ಬರುತ್ತೆ. ಭಗವಂತನ ಸ್ವರೂಪ ಜ್ಞಾಪಕ ಬಂದಾಗ, ಅರ್ಥ ಆದಾಗ, ಅಯ್ಯೋ ಯಾಕೆ ನಾವು ಈ ಜನ್ಮವನ್ನ ವೃಥವಾಗಿ ಇಲ್ಲಿ ಕಳೀತಾ ಇದೀವಲ್ಲ, ನಾವು ಹೋಗಿ ಅಲ್ಲಲ್ವ ಇರ್ಬೇಕಾಗಿರೋದು ಅಂತ ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ಮುಂದಿನ ಹಾಡು. ಅರಿಯ ಪುಲನೈಂದುಂ ಮಡಕ್ಕಿ, அரிய புலனைந்தடக்கி ஆய் மலர் கொண்டு, ஆய் மலர் கொண்டு ஆர்வம் புரிய பரிசின, ஆர்வம் புரிய பரிசினால் புல்கில் பெரியனாய் மாத்தாது வீட்டிருந்த மாவலிபால், பெரியனாய் மாற்றாது வீற்றிருந்த மாவலிபால், வண்கை நீர் ஏத்தானை காண்பதெளிது, அண்கை நீர் ஏற்றானை காண்பதெளிது, அரிய புலனைந்தும் அடக்கி ஆய் மலர் கொண்டு, ஆர்வம் புரிய பரிசினால் புல்கில் பெரியனாய் மாத்தாது வீட்டிருந்த மாவலிபால், வண்கை நீர் ஏத்தானை காண்பதெளிது. அரிய புலனைந்தடக்கி ஆய் மலர் கொண்டு, ஆர்வம் புரிய பரிசினால் புல்கில் பெரியனாய் மாற்றாது வீற்றிருந்த மாவலிபால், வண்கை நீர் ஏற்றானை காண்பதெளிது. ಬನ್ನಿ, ಬನ್ನಿ. ಯಾಕೆ ಬರ್ತಾ ಇಲ್ವಾ ನಿಮ್ ಪ್ರೋಗ್ರಾಮ್? ಹೌದಾ, ಕೂತ್ಕೊಂಡ್ಬಿಡಿ, ಕ್ಲಾಸ್ ಆಗ್ಲಿ ಆಮೇಲೆ. ಕೆಲವ್ರಿಗೇನೋ ಸ್ಕೈಪ್ ಲಾಗಿನ್ ಮಾಡಕ್ ಆಗ್ತಾ ಇಲ್ಲ ಅಂತಿದ್ದಾರೆ, ಏನಂತ ಗೊತ್ತಿಲ್ಲ, ಏನ್ ಪ್ರಾಬ್ಲಮ್ ನೋಡ್ಬೇಕು. ನೀವು ಪೂರ್ತಿ ಟ್ರೈ ಮಾಡಿದ್ರೆ ಇದು ಮಾಡಿ. ಶಿವಮೊಗ್ಗದಿಂದ ರಾಜಮ್ಮ ಅವ್ರು ಬಂದಿದ್ದಾರೆ. ಪೂರ್ತಿ ಅದನ್ನ ಲಾಗೌಟ್ ಮಾಡಿಬಿಟ್ಟು ಬೇರೆ ಹೊಸದಾಗೆ ಸ್ಕೈಪ್ ಇದು ಮಾಡ್ಕೊಳ್ಳಿ. ಇರ್ಲಿ, ಕ್ಲಾಸ್ ಆಗಿ ಹೋಗ್ಲಿ, ಆಮೇಲೆ ನೋಡಿ. ಹರಿಯ ಪುಲನೈಂದು ಮಡಕ್ಕಿ ಅಂದ್ರೆ ಈ ಕಷ್ಟ ಸಾಧ್ಯವಾದ ಇಂದ್ರಿಯಗಳು. ಕಷ್ಟ ಸಾಧ್ಯವಾದ ಇಂದ್ರಿಯಗಳು ಅಂದ್ರೆ ಇಂದ್ರಿಯಗಳಿಂದ ಒಂದು ಪ್ರಯೋಜನನೂ ಇದೆ, ಆದ್ರೆ ಅದರಿಂದ ಒಂದು ದುಷ್ಪರಿಣಾಮಗಳು ಇದೆ. ಹೇಗೆ ಅಂದ್ರೆ, ನೋಡಿದ್ದು ಕೆಲವೆಲ್ಲ ನೋಡೋದೆಲ್ಲ ಬೇಕು ಅಂತ ಹೇಳುತ್ತೆ, ಮತ್ತೆ ರುಚಿಯಾದ ಪದಾರ್ಥಗಳನ್ನೆಲ್ಲ ತಿನ್ಬೇಕು ಅಂತ ಅನ್ಸುತ್ತೆ, ವಾಸನೆಯಾದ ಒಳ್ಳೆ ಸುಗಂಧ ವಸ್ತುಗಳನ್ನೆಲ್ಲ ಬೇಕು ಅಂತ ಅನ್ಸುತ್ತೆ. ಕೇಳ್ತಾ ಇರುತ್ತೆ, ಅಲ್ಲಿ ಹೋಗು, ಇಲ್ಲಿ ಹೋಗು, ಇದು ಮಾಡು, ಅದು ಮಾಡು ಅಂತ ವಿಷಯಾಂತರಗಳಲ್ಲಿ ನಮ್ಮನ್ನ ಈಡ್ಪಾಡು ಅದರಲ್ಲೇ ಬರೋ ಥರ ಮಾಡ್ಬಿಡತ್ತೆ. ಅದಕ್ಕೆ ಅರಿಯ ಪುಲನೈಂದು ಅಡಕ್ಕಿ ಅಂತ, ಆ ಪಂಚೇಂದ್ರಿಯಗಳನ್ನ ಅಡಕ್ಕಿ ಅಂದ್ರೆ ನಿಗ್ರಹ ಮಾಡಬೇಕು. ಅವಾಗ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಆಯ್ ಮಲರ್ ಕೊಂಡು ಒಳ್ಳೆ ಪುಷ್ಪಗಳನ್ನ ಆರಿಸಿ ಭಗವಂತನಿಗೆ ನಿವೇದನ ಮಾಡಬೇಕು ಅಂತ. ಒಳ್ಳೆ ಪುಷ್ಪಗಳೆಲ್ಲ ಯಾವುದು ಅಂತ ಹೇಳಿದ್ರೆ, ಸಾಧಾರಣವಾಗಿ ಪುಷ್ಪಗಳನ್ನ ಮನೆಯಲ್ಲಿ ನಾವೇ ಬೆಳೆಸಿದ್ರೆ ಅದು ಮಾತ್ರನೇ ಒಳ್ಳೇದು ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ, ಕೊಂಡ್ಕೊಂಡಿರೋ ಪುಷ್ಪಗಳಲ್ಲಿ ಅನೇಕ ದೋಷಗಳಿರ್ಬೋದು, ಎಲ್ಲೆಲ್ಲೋ ಹಾಕಿರ್ತಾರೆ, ಮತ್ತೆ ಕೆಲವು ಸಮಯ ಕಾಲಲ್ಲಿ ಕೂಡ ತುಳಿದು ಬಿಟ್ಟಿರ್ತಾರೆ ಮಾರ್ಬೇಕಾದ್ರೆ, ಅಥವಾ ಒಂದು ಕೂದಲನ್ನ ಜೋಡಿಸ್ಕೊಂಡು ಕಟ್ಟಿರೋದಾಗ್ಲಿ, ಏನೋ ಹಲವಾರು ದೋಷಗಳಿರ್ಬೋದು.
ಅಥವಾ ಯಾರೋ ಮಾರೋರು ಅವರೆಲ್ಲೋ ಇನ್ನೊಂದು ಕಡೆ ಕದ್ಕೊಂಡು ಬಂದಿರ್ಬೋದು. ಈ ದೋಷಗಳೆಲ್ಲ ಕೊಂಡ್ಕೊಂಡಿರೋ ಪುಷ್ಪಗಳಿಗೆ ಸೇರಿರುತ್ತೆ, ನಮಗೆ ಗೊತ್ತಿರಲ್ಲ, ಆದರೆ ನಾವು ಕೊಂಡ್ಕೊಳ್ತೀವಿ. ಅದಕ್ಕೆ ಆಯ್ ಮಲರ್ಕೊಂಡು ಅಂತ ಹೇಳ್ಬೇಕಾದ್ರೆ ಇದು ಒಳ್ಳೆ ಪುಷ್ಪಗಳನ್ನ ಗುಣ ಇರುವಂಥ ಪುಷ್ಪಗಳನ್ನು ತಗೊಳ್ಬೇಕು. ಹಾಗಾದ್ರೆ ಎಲ್ಲಿಂದ ತಗೊಂಡ್ ಬರೋದು? ಮನೇಲಿ ಅವಕಾಶ ಇಲ್ಲ ಬೆಳೆಯಕ್ಕೆ ಅಂತಿದ್ರೆ ಅಹಿಂಸಾ ಪ್ರಥಮಂ ಪುಷ್ಪಂ ಅದೇ ಹೇಳಿದ್ರಲ್ಲ, ಏನು ಯಾವುದು ಬೇಡ, ಇಂದ್ರಿಯ ನಿಗ್ರಹವೇ ಪುಷ್ಪ, ಅಹಿಂಸಾ, ಆಮೇಲೆ ತಪಸ್ಸು, ದಾನ, ಇವುಗಳೇ ಎಲ್ಲ ಪುಷ್ಪ ಅಂತ ಅಷ್ಟದಳ ಪುಷ್ಪವನ್ನ ಹಲವಾರು ಸತಿ ನಾವು ಹೇಳಿದೀವಲ್ಲ, ಆ ತರ ಆ ಪುಷ್ಪಗಳಿಂದ ಆಯ್ ಮಲರ್ಕೊಂಡು ಅಂದ್ರೆ ಅದೇನೆ. ಅಕಸ್ಮಾತ್ ಪುಷ್ಪ ಇಲ್ಲದೆ ಹೋದ್ರೆ ಕೈಯನ್ನೇ ಹೀಗೆ ಜೋಡಿಸಿದ್ರೆ ಅದೇ ಒಂದು ತಾವರೆ ಮೊಗ್ಗು ತರ ಆಗತ್ತೆ. ಆ ತರ ಅದನ್ನೇ ಜೋಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಯ್ ಮಲರ್ಕೊಂಡು ಅಂತ ಹೇಳ್ತಾರೆ. ಆರ್ವಂ ಪುರಿಯ ಪರಿಶಿನಾಲ್ ಪುಲ್ಹಿ. ಆರ್ವಂ ಪುರಿಯ ಅಂತ ಹೇಳಿದ್ರೆ ಆರ್ಜವವಾದ ಭಕ್ತಿ ಮಾಡ್ಬೇಕಂತ, ತೋರಿಕೆಯಾದ ಭಕ್ತಿ ಮಾಡಬಾರ್ದು. ಯಾಕೆ ಮಾಡ್ಬೇಕು ತೋರಿಕೆಯಾದ ಭಕ್ತಿ? ಇದರಿಂದ ಏನೂ ಪ್ರಯೋಜನವಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಂತರ್ಯಾಮಿಯಾಗಿ ಬರುವಂತ ನಮ್ಮ ಹೃದಯದಲ್ಲೇ ಕುಳಿತಿರ್ಬೇಕಾದ್ರೆ ಒಂದು ತೋರಿಕೆಯ ಒಂದು ನಾಟಕ ಅಥವಾ ಏನಾದ್ರು ಮಾಡಿದ್ರೆ ಅವನಿಗೆ ಗೊತ್ತಿರಲ್ವಾ? ಅಲ್ಲಿ ಅವನಿಗೆ ಗೊತ್ತಿರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಇದು ಅಂತರ್ಯಾಮಿ ನಮ್ಮ ಸಾಕ್ಷಿ ಒಳಗೂ ಕೂಡ ಅಂತಃಕರಣ ಹೇಳುತ್ತೆ, ಏನೋ ನಾಟಕ ಮಾಡ್ತಾ ಇದೆಯಾ, ಸುಳ್ಳು ಇದು ಅಂತ ಹೇಳ್ತಾ ಇದ್ದಾಗ್ಲೂ ಮೇಲೆ ತೋರಿಕೆಯಾಗಿ ಭಕ್ತಿಯನ್ನ ತೋರಿಸಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ಉರಿಯ ಪರಿಶೀಲನ ಯಾವ ಪ್ರಕಾರ ಮಾಡಬೇಕು ಅಂದ್ರೆ ಭಗವಂತನಿಗೆ ಗೊತ್ತಾಗ್ಬೇಕು ನಾವು ಆರ್ಜವವಾದ ಭಕ್ತಿಯನ್ನ ಮಾಡ್ತಾ ಇದ್ದೀವಿ ಅಂತ, ನಮಗೂ ಅದು ಅರಿವಾಗ್ಬೇಕು. ಆ ಥರ ಮಾಡಬೇಕು. ಅವಾಗ ಏನ್ ಮಾಡ್ತಾನೆ ಅಂದ್ರೆ ಭಗವಂತ ಯಾವ ಅಘಟಿತ ಘಟನಾ ಸಾಮರ್ಥ್ಯ ಅಂತ ಹೇಳ್ತಾರಲ್ಲ, ಹಾಗಾಗಿ ಹೇಗಾದ್ರೂ ಎಷ್ಟು ದೂರಕ್ಕಾದ್ರೂ ಹೋಗಿ ಆಶ್ರಿತರನ್ನ ಕಾಪಾಡ್ತಾನೆ ಅನ್ನೋದಕ್ಕೆ ವಾಮನ ಅವತಾರ ಸಾಕ್ಷಿ. ಅದ್ರಲ್ಲಿ ಹೇಳ್ತಾರೆ ಪೆರಿಯನಾಯ್ ಮಾತಾದ. ಪೆರಿಯನಾಯ್ ಅಂದ್ರೆ ದಾನಗಳನ್ನ ಕೊಟ್ಟು ಕೊಟ್ಟು ತುಂಬಾ ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ದಂತೆ ಯಾರು? ಬಲಿಚಕ್ರವರ್ತಿ. ಅದಕ್ಕೆ ಒಂದೇ ಒಂದು ಕಾರಣ ಅವನಿಗೆ ಏನಪ್ಪಾ ಅಂತ ಹೇಳಿದ್ರೆ, ಅವನನ್ನ ಯಾಕೆ ಇವನು ಮಟ್ಟ ಹಾಕ್ಬೇಕಾಗಿತ್ತು ಭಗವಂತ? ದಾನ ತಾನೆ ಮಾಡ್ತಾ ಇದ್ದ ಅಂದ್ರೆ ಹೇಳ್ತಾನಂತೆ ಅವ್ರ ಅಮ್ಮನಿಗೆ, ಅಮ್ಮ ಯಾಕಮ್ಮ ಇವನು ದಾನ ತಾನೆ ಮಾಡ್ತಾ ಇದ್ದಾನೆ, ಒಳ್ಳೆ ದಾನ ತಾನೆ, ವಿಶ್ವಜಿತ್ ಯಾಗ ಮಾಡ್ತಾ ಇರ್ತಾನೆ, ಒಳ್ಳೆ ಯಾಗ ತಾನೆ ಮಾಡ್ತಾ ಇರ್ತಾನೆ, ಅವನನ್ನ ಯಾಕೆ ನಾವು ಹಾಳು ಮಾಡ್ಬೇಕು? ಆ ಯಾಗವನ್ನ ಯಾಕೆ ಹಾಳು ಮಾಡ್ಬೇಕು ಅಂತ ಹೇಳಿದಾಗ ಮಾತಾದಂತೆ ಎಲ್ಲೋ ಒಂದ್ ಕಡೆ ಒಂದು ಅಹಂಕಾರ ತಲೆ ಎದ್ಕೊಳ್ತಾ ಇರತ್ತಂತೆ. ತಾನು ಹೇಳಿದ್ದೇ ಸರಿ ಅನ್ನೋದು ಈಗೋ ಮಾತಾದಂದ್ರೆ ಅವನನ್ನ ಬದಲಾಯಿಸಕ್ಕಾಗೋದಿಲ್ಲ. ಅವನ ಅಹಂಕಾರಿ ಆಗ್ತಾ ಬರ್ತಾ ಇದ್ದಾನೆ. ವೀತಿರಂದ ಮಾವಲಿಪಾಲ್, ಅವನೇ ಅಹಂಕಾರ ಹುಟ್ಕೊಂಡು ಬೆಳೆದು ಬೃಹದಾಕಾರಕ್ಕೆ ಬರ್ತಾ ಇರತ್ತೆ. ಅದು ಸಹಿಸ್ಲಿಲ್ಲ ಭಗವಂತನಿಗೆ, ಅದು ಸರಿ ಇಲ್ಲ ಅಂತ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಏನೇ ಒಂದು ಕೆಲಸ ಮಾಡಿದಾಗ್ಲೂ ನಾವು ಅದನ್ನ ಅರ್ಪಣೆ ಮಾಡ್ಬಿಡ್ಬೇಕು, ಕೃಷ್ಣಾರ್ಪಣ ವಸ್ತು ಅಂತ ಆ ಥರ ಮಾಡ್ತೀವಲ್ಲ, ಹಾಗೆಲ್ಲಿದೆ ಇವನು ಮಾಡಿದ ದಾನ ಧರ್ಮದ ಕೆಲಸಗಳನ್ನೆಲ್ಲ ಅವನು ತಾನೇ ಮಾಡಿದ್ದು, ತನ್ನಿಂದಲೇ ಸಾಧ್ಯ, ನಾನೇ ದೊಡ್ಡವನು, ನನ್ನಷ್ಟು ಯಾರು ದಾನ ಮಾಡಲ್ಲ ಅನ್ನೋ ಒಂದು ಅಹಂಕಾರ ತಲೆ ಎತ್ಕೊಂಡು ಬರ್ತಾ ಇದ್ದಂತೆ. ಅದು ಮಾತಾದು, ಅದು ಬದಲಾಯಿಸ್ಕೊಳ್ಳೇ ಇಲ್ಲ, ಅವನಿಗೆ ಗೊತ್ತಾಗ್ಲೇ ಇಲ್ಲ, ಅದನ್ನ ಹಾಗೆ ಬೆಳೆಸ್ಕೊಂಡು ಬಂದ. ಮಾತಾದಂತ ನಾವು ನೋಡ್ತೀವಲ್ಲ ಹೇಗೆ ಅಂದ್ರೆ, ರಾವಣನೂ ಅಷ್ಟೇ, ಎಷ್ಟು ಜನ ಎಲ್ಲರೂ ಅವನಿಗೆ ಉಪದೇಶ ಮಾಡಿದ್ರು ಮಾತಾದ, ಅವನನ್ನ ಚೇಂಜ್ ಮಾಡೋಕ್ಕಾಗಲೇ ಇಲ್ಲ. ಮಂಡೋದರಿ ಕೊನೆಯವರೆಗೂ ಹೇಳ್ತಾಳೆ, ಆದರೂ ಅವನು ಬದಲಾಯಿಸ್ಕೊಳ್ಳೋದೇ ಇಲ್ಲ. ನನ್ನ ಮೇಯಂ, ಅವ್ರು ಯಾರಿಗೂ ತಲೆ ಬಗ್ಸೋದಿಲ್ಲ ಅಂತ ಆ ಥರ ಇರ್ತಾರೆ ಅವರು ರಾಕ್ಷಸರೆಲ್ಲಾನು. ಹಾಗಿರ್ಬೇಕಾದ್ರೆ ವಣ್ಕೈ ನೀರೇ ತಾನೇ ಕಾಣ್ಬದೆಳಿದು. ಇವಾಗ ನೋಡ್ಬೇಕು, ಎಲ್ಲವನ್ನೂ ದಾನವಾಗಿ ದತ್ತವಾಗಿ ಭಗವಂತ ಕೊಡೋನು ವಣ್ಕೈ, ಕೊಡುಗೈ ದಾನಿ, ಕೊಡುಗೈ ವೀರ ಅಂತ ಅನ್ನಿಸ್ಕೊಂಡವನು ಭಗವಂತ. ನೋಡಿ ಏನ್ ಕೊಡುಗೈ ವೀರ ಅಂತ ಹೇಳಿದ್ರೆ, ತನ್ನ ಶರೀರದಲ್ಲೇ ಅರ್ಧವನ್ನ ಹರಣಿಗೆ ಕೊಟ್ಟಿದ್ದಾನೆ, ಹೃದಯದಲ್ಲಿ ಲಕ್ಷ್ಮಿಗೆ ಕೊಟ್ಟಿದ್ದಾನೆ, ನಾವಿನಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಿದ್ದಾನೆ, ಇನ್ನೂ ಏನ್ ಕೊಡ್ಬೇಕು? ಪ್ರತಿಯೊಬ್ಬರಿಗೂ ಎಲ್ಲವನ್ನ ಕೊಟ್ಟ ಮೇಲೆ ಕೂಡ ಇವನು ಹೇಗೆ ಅಂತ ಹೇಳಿದ್ರೆ ವಣ್ಕೈ ನೀರು, ತಾನು ಭಿಕ್ಷೆಯನ್ನು ಬೇಡ್ತಾನೆ. ಸಣ್ಣವನಾಗಿ ಹೋಗಿ ಬಲಿಚಕ್ರವರ್ತಿ ಅಂತ ಮಾವಲಿ ಮೂವಡಿ ಅಂತ ಹೇಳ್ಕೊಂಡು ಭಿಕ್ಷೆಯನ್ನು ಬೇಡ್ತಾನೆ. ಇದಕ್ಕೆ ಏನಪ್ಪ ಕಾರಣ ಅಂದ್ರೆ ಬೇರೆ ಏನೂ ಇಲ್ಲ, ಅವನ ಗುಣ ಅಷ್ಟೇನೆ, ಅವನ ಸೌಶೀಲ್ಯ ಗುಣ. ಅವನು ಅಷ್ಟು ಸುಲಭನಾಗಿದ್ದಾನೆ. ನಿಮ್ಮ ಅಣ್ಣನಿಗೆ ಅವಮಾನ ಆಗ್ತಾ ಇದೆ, ಅವನಿಗೆ ಹೋಗಿ ಕೇಳಕ್ಕಾಗಲ್ಲ ಅಂತ. ಹೇಗೆ ಅಂದ್ರೆ ಹೇಳ್ತಾರಂತೆ, ನೀನೇ ಹೋಗಿ ಕೇಳುವುದಲ್ಲಮ್ಮ, ಅವನಿಗೆ ಬಲಿಚಕ್ರವರ್ತಿ ಏನ್ ಕೇಳಿದ್ರು ದಾನ ಕೊಡ್ತಾ ಇದ್ದಾನೆ, ಅಣ್ಣನೇ ಹೋಗಿ ಕೇಳ್ಬೋದಲ್ಲ, ನಾನು ಅಮರಾವತಿ ನನಗೆ ವಾಪಸ್ ಕೊಟ್ಬಿಡು ಅಂತ ಹೇಳಿದ್ರೆ ಅವ್ನು ಹೇಳ್ತಾನಂತೆ, ಅವನು ಉಪೇಂದ್ರನ ಕಳಿಸು, ನನಗೆ ಅವಮಾನ, ನಾನು ಹೋಗಿ ಹಂಗೆ ಕೇಳಕ್ಕಾಗೋದಿಲ್ಲ ಅಂತ. ಇನ್ನೊಬ್ಬ ಹೋಗ್ಬೋದಂತೆ, ತಾನು ಹೋಗೋಕೆ ಅವಮಾನ ಅವನಿಗೆ, ಇಂದ್ರನಿಗೆ. ಇಂದ್ರ ದೇವತೆಗಳ ಹೆಡ್, ಗಾಡ್ ಹೆಡ್ ಅಂತ ಆಗಿದ್ರೆ ಕೂಡ
ಎಲ್ಲ ದೇವಾದಿ ದೇವತೆಗಳಿಗೂ ಅವನೇ ರಾಜ ಆಗಿದ್ರೆ ಕೂಡ ಮಹಾ ದುರಹಂಕಾರಿ. ನಾವು ನೋಡಿದ್ದೀವಿ ಹೇಗೆ ಅಂದ್ರೆ ರಾಮಾಯಣದಲ್ಲಿ ಕೂಡ ಅಷ್ಟೇ, ಅಗಸ್ತ್ಯರ ಆಶ್ರಮಕ್ಕೆ ಬಂದು ಶಸ್ತ್ರಗಳನ್ನ ಕೊಟ್ಬಿಟ್ಟು ಹೊರಟೋಗ್ತಾನೆ ಹೊರತು ರಾಮನನ್ನ ಬಂದು ನಮಸ್ಕಾರ ಮಾಡಿ ಮಾತಾಡ್ಸಲ್ಲ. ಏನ್ ಕೇವಲ ಅವನೊಬ್ಬ ಹೇಗೆ ಕಚ್ಚಿತ್ ಮನುಷ್ಯ ತಾನೆ ಅಂತ ಹೇಳ್ಬಿಟ್ಟು ದುರಹಂಕಾರಿ. ಅದೇ ತರ ನಾವು ನೋಡಿದೀವಿ ಗೋವರ್ಧನ ಇದ್ರಲ್ಲೂ ಏನ್ ಮಹಾ ಇವನು ಕೃಷ್ಣ ಯಾಕೆ ತಿನ್ಬೇಕಾಗಿತ್ತು, ನನಗ್ ಬರ್ಬೇಕಾಗಿರೋ ಹವಿಸು ಅಂತ ಜೋರಾಗಿ ಮಳೆ ಸುರಿಸಿ ಎಲ್ಲ ದಿಕ್ಕಾಪಾಲಾಗಿ ಹಸು ಕರುಗಳಿಗೆಲ್ಲ ತೊಂದರೆ ಕೊಡ್ತಾನೆ. ಆ ತರ ಇಂದ್ರ ಇಲ್ಲೂ ಅಷ್ಟೇನೆ ಅದೇ ಮಾಡ್ತಾನೆ. ನನಗ ಅವಮಾನ, ನಾನು ಹೋಗಿ ಕೇಳಕ್ಕಾಗೋದಿಲ್ಲ, ನೀನ್ ಹೋಗಿ ಕೇಳು ಅಂತ ಹೇಳ್ತಾನಲ್ಲ, ಆ ತರ ಮಾತಾದ ಅವರು ಅಷ್ಟೇನೆ. ಹೀಗೆ ಈ ಬಲಿಚಕ್ರವರ್ತಿಯನ್ನ ಇದು ಅವನನ್ನ ಬದಲಾಯಿಸಕ್ಕಾಗ್ಲಿಲ್ಲ. ಅದಕ್ಕೆ ಅವನ ಅಹಂಕಾರವನ್ನ ನಿರಸನ ಮಾಡ್ಬೇಕು. ಕೊಲ್ಲಲಿಲ್ಲ, ಯಾಕಂದ್ರೆ ಈ ಬಲಿಚಕ್ರವರ್ತಿ ಕೂಡ ಅಷ್ಟೇನೆ ಪ್ರಹ್ಲಾದನ ವಂಶದಲ್ಲಿ ಬಂದಿರೋವಂಥವನು, ಅವನನ್ನು ಕೊಲ್ಲಲಿಲ್ಲ. ಹಾಗೆ ಕೈ ಅಂತ ಹೇಳಿದ್ರೆ ತುಂಬಾ ಎಲ್ಲವನ್ನು ದಾನವನ್ನು ಧಾರಾಳವಾಗಿ ಕೊಡ್ತಾ ಇದ್ದ. ಕೈ ಹೇಗೆ ಇದಕ್ಕೆ ಏನು ಸಾಕ್ಷಿ ಕೈ ಭಗವಂತನದು ಅಂತ ಹೇಳ್ಬೇಕಾದ್ರೆ ನಾವು ಮತ್ತೆ ರಾಮಾಯಣಕ್ಕೆ ಹೋಗ್ಬೇಕಾಗತ್ತೆ. ಹೇಗೆ ಇದನ್ನ ಹಲವಾರು ಸತಿ ನಾವು ಈ ಕತೆ ಕೇಳಿದ್ದೀವಿ. ಆದ್ರೆ ಕೂಡ ಕೈ ಅಂದ್ರೆ ಏನು ಅಂದ್ರೆ ಎಲ್ಲವನ್ನ ದಾನ ಮಾಡ್ಬಿಟ್ಟು ಹೊರಟೋಗ್ಬಿಡ್ಬೇಕು. ನೀನು ಕಾಡಕ್ಕೆ ಹೋಗ್ಬೇಕಾದ್ರೆ ಏನನ್ನು ಇಟ್ಕೊಳ್ಳೋ ಹಾಗಿಲ್ಲ ಅಂತ ಕೈ ಹೇಳಿದಾಗ ಮಾರನೇ ದಿವಸ ಬೆಳಗ್ಗೆ ಒಂದು ದೊಡ್ಡ ತನ್ನ ಹತ್ರ ಇರೋದನ್ನೆಲ್ಲ ಎಲ್ರಿಗೂ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಡಂಗೂರ ಸಾರಿ ಹೊರಗಡೆ ನಿಂತ್ಕೊಳ್ತಾನಂತೆ. ಅರಮನೆ ಮುಂದೆ ನಿಂತ್ಕೊಂಡು ಎಲ್ಲವನ್ನು ಕೊಟ್ಬಿಟ್ಟಿರ್ತಾನೆ. ಕೊನೆಯಲ್ಲಿ ಇನ್ನೇನು ಇರೋದಿಲ್ಲ, ಗೋಶಾಲೆ ಅಂತದ್ ಮಾತ್ರ ಇರುತ್ತೆ. ಬಾಕಿ ಎಲ್ಲವನ್ನ ತನ್ನ ಹತ್ರ ಏನಿರುತ್ತೋ ಎಲ್ಲವನ್ನ ಕೊಟ್ಬಿಟ್ಟಿರ್ತಾನೆ. ನಾಡಿಗೆ ಹೋಗ್ಬೇಕಾದ್ರೆ ಕೈಯಲ್ಲಿ ಒಂದು ಬಿಡಕಾಸು ಇಟ್ಕೊಂಡು ಹೋಗ್ಬಾರ್ದು ಅಂತ ಕೈ ಕಂಡೀಷನ್. ಹಾಗಿರ್ಬೇಕಾದ್ರೆ ದೂರದಿಂದ ಒಬ್ಬ ಬ್ರಾಹ್ಮಣ ಓಡಿ ಬರ್ತಾ ಇರ್ತಾನಂತೆ ಕೊಳಕು ಬಟ್ಟೆಗಳನ್ನ ಹಾಕೊಂಡು. ಅವಾಗ ಅವನನ್ನ ನೋಡಿ, ಅಯ್ಯೋ ಈಗ ಬಂದ್ರಲ್ಲ, ಈಗ ತಾನೇ ಎಲ್ಲವನ್ನ ದಾನ ಮಾಡಿ ಕೊಟ್ಬಿಟ್ನಲ್ಲ ಅಂತ ಹೇಳ್ತಾನಂತ. ಅಯ್ಯೋ ನನಗೆ ಸುದ್ದಿ ಗೊತ್ತಾಗಿದ್ದೆ ತಡವಾಯ್ತು, ನಾನು ತಗೊಳ್ಬೇಕಾಗಿದ್ದು, ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಅಂತ. ಏನ್ ಬೇಕು ನಿಮ್ಗೆ ಅಂತ ಹೇಳಿದ್ರೆ, ಏನಿಲ್ಲ, ನಾನು ಬ್ರಾಹ್ಮಣನೇ, ನಾನು ಏನು ಕೆಲ್ಸಕ್ಕೆ ಅಂತ ಹೋಗೋಂಗಿಲ್ಲ, ನಾನು ಪಾಠಶಾಲೆ ಇಟ್ಕೊಂಡು ಬದುಕು ನಡೆಸ್ಬೇಕು. ಆದ್ರೆ ದುರದೃಷ್ಟವಶಾತ್ ನನ್ನ ಗುರುಕುಲಕ್ಕೆ ಯಾರೂ ಬರಲಿಲ್ಲ. ಶಿಷ್ಯರು ಬರದೆ ಹೋದ್ರೆ, ಶಿಷ್ಯರು ಬಂದಾಗ ಅವ್ರುಗಳೇನಾದ್ರೂ ಕೊಟ್ರೆ ಹೊಟ್ಟೆ ಹೊರ್ಕೊಳ್ಬೋದು, ಶಿಷ್ಯರನ್ನು ನೋಡ್ಕೊಳ್ಬೋದು. ಆದ್ರೆ ನನ್ನ ಹತ್ರ ಶಿಷ್ಯಾರ್ಜನೆ ಮಾಡಕ್ಕೆ ಯಾರೂ ಬರಲೇ ಇಲ್ಲ. ಅದಕ್ಕೆ ಕಾಡಿನಲ್ಲಿ ಕಂದ ಮೂಲಗಳನ್ನ ತೆಗೆದುಕೊಂಡು ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀನಿ, ನಾನು ನನ್ನ ಮಕ್ಕಳೆಲ್ಲ. ಹೀಗೆ ಬಡತನದಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದೀನಿ ಅಂತ. ಹಾಗಾದ್ರೆ ಏನ್ ಬೇಕು ನೋಡಿ, ನಿಮಗೆ ಸ್ವಲ್ಪ ಹಸುಗಳು ಇವೆ, ಅದನ್ನಾದ್ರೂ ಕೊಡ್ಲಾದ್ರೆ, ಅಯ್ಯೋ ಧಾರಾಳವಾಗಿ ಸ್ವಲ್ಪ ಹಸುಗಳನ್ನು ಕೊಟ್ಬಿಟ್ರೆ ಒಂದು ಗೋಶಾಲೆ ಇಟ್ಕೊಂಡು ಹೇಗೋ ನಾನು ಬದುಕೊಳ್ತೀನಿ ಅಂತ. ಹಾಗಾದ್ರೆ ನಿಮ್ಗೆ ಎಷ್ಟು ಹಸು ಬೇಕು ಅಂತ ಕೇಳಿದಾಗ ಹೇಳ್ತಾರೆ, ನೋಡಿ ಅಲ್ಲಿದೆ ಗೋಮಾಳ, ಅಷ್ಟೊಂದು ಹಸುಗಳಿವೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಳಿ ಅಂತ ಹೇಳ್ತಾರೆ. ಅವಾಗ ಕೈಯಲ್ಲಿ ಒಂದು ಕುಡುಗೋಲು ಇರುತ್ತೆ, ನೀವು ಅದನ್ನ ಎಷ್ಟು ದೂರ ಬೇಕಾದ್ರೂ ಬಿಸಾಕಿ ಅಂತ ಹೇಳ್ತಾರೆ. ಅವಾಗ ತನ್ನ ಶಕ್ತಿಯನ್ನೆಲ್ಲ ಮೀರಿ ದೂರಕ್ಕೆ ಬಿಸಾಕ್ತಾನಂತೆ. ಅಷ್ಟರವರೆಗೂ ನೀವು ಏನು ಹಸುಗಳು ಗೋಮಾಳ ಏನಿರ್ತೋ ಅದೆಲ್ಲ ನೀವೇ ತಗೊಳ್ಳಿ ಅಂತ ರಾಮ ಧಾರಾಳವಾಗಿ ಕೊಡ್ತಾನಂತೆ. ಇಷ್ಟು ಧಾರಾಳವಾಗಿ ಕೊಟ್ಟಾಗ ಕೂಡ ಸೀತೆ ಕೇಳ್ತಾಳಂತೆ, ಯಾಕ್ರಿ ಪರೀಕ್ಷೆ ಮಾಡಿದ್ರಿ ಆ ಬ್ರಾಹ್ಮಣರನ್ನ, ಪಾಪ ಅಲ್ವೇನ್ರಿ ಅಂತ ಹೇಳಿದ್ರೆ ರಾಮ ಹೇಳ್ತಾನಂತೆ, ಪರೀಕ್ಷೆ ಮಾಡ್ಲಿಲ್ಲ ಸೀತೆ, ಅವನಿಗೆ ಏನ್ ಬೇಕು ಅಂತ ಹೇಳಿದಾಗ ಸಂಕೋಚ ಪಟ್ಕೊಂಡು 1, 4, 10 ಅಂತ ಹೇಳಿದ್ರೆ ಕೊಟ್ಬಿಡ್ತಿದ್ದೆ, ಅವ್ನು ಹೊರಟೋಗ್ತಾ ಇದ್ದ. ಆದ್ರೆ ನೋಡಿ ಇವಾಗ ನಿಜವಾಗ್ಲೂ ಅವನಿಗೆ ಎಷ್ಟು ಬೇಕಾಗಿತ್ತು, ಎಷ್ಟು ದೂರದವರೆಗೂ ಕುಡುಗೋಲು ಎಸ್ದ, ಅವನಿಗೆ ಸಂಕೋಚ ಇಲ್ಲದೆ ಅವ್ನು ತಗೊಂಡು ಹೋಗ್ಲಿ ಅಂತ. ಇದು ದಾನ ಶೂರತ್ವ ಅಂತ ಹೇಳಿದ್ರೆ. ಕೈ ಅಂದ್ರೆ ಇದು, ಧಾರಾಳವಾಗಿ ಅವನಿಗೆ ಏನ್ ಬೇಕೋ ಅದನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆ ತರ ಕೈ ಭಗವಂತ ತಾವ ನೀರೇತ ವಿಂಧ್ಯಾವಳಿ ಅಂತ ಹೋಗಿ ಕೈ ಹಿಡಿದು ಬಲಿಚಕ್ರವರ್ತಿ ಹತ್ರ ದಾನ ತಗೊಳ್ತಾನೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬೇರೆ ಏನಿಲ್ಲ, ಸೌಲಭ್ಯ, ಗುಣಗಳ, ಸುಶೀಲ ಗುಣಗಳಿದೆಯಲ್ಲ ಅದನ್ನ ಎತ್ತಿ ತೋರಿಸುವಂಥದ್ದು. எளிதில்லிரண்டடியும் காண்பதற்கு என்னுள்ளம் தெளிய தெளிந்தொழியும் செவ்வே. என்னுள்ளம் தெளிய தெளிந்தொழியும் செவ்வே. களியில் பொருந்தாதவனை பொருளுத்து, களியில் பொருந்தாதவனை பொருளுற்று அறியாயிருந்தான் திருநாமம் அறியாயிருந்தான் திருநாமம் எண்.
எளிதில்லிரண்டடியும் காண்பதற்கு என்னுள்ளம் தெளிய தெளிந்தொழியும் செவ்வே களியில் பொருந்தாதவனை பொருளுத்து அறியாயிருந்தான் திருநாமம் எண். எளிதில் இரண்டடியும் காண்பதற்கு என்னுள்ளம் தெளிய தெளிந்தொழியும் செவ்வே களியில் பொருந்தாதவனை பொருளுற்று அறியாயிருந்தான் திருநாமம் எண். ತುಂಬಾ ಚೆನ್ನಾಗಿ ಈ ಎಳಿದಿಲ್ ಇರೆಂಡಡಿಯುಂ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಎರಡು ತರ ಅರ್ಥ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಎಳೆದು ಇಲ್ಲಂತ ಸುಲಭವಾಗಿ ಇಲ್ಲದೆ ಇರೋದು ಅಂತ, ಇನ್ನೊಂದು ಎಳಿದಾಹಿ ಅಂದ್ರೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಅಂತ. ಎರಡು ತರನು ಇದರಲ್ಲಿ ಅರ್ಥ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ನೋಡಿ ಹೇಗೆ ಅಂತ ಹೇಳಿದ್ರೆ, ಈ ಪಾದಗಳನ್ನ ಇರೆಂಡಡಿಯಂ ಅಂದ್ರೆ ಈ ಪಾದಗಳನ್ನ ಸುಲಭವಾಗಿ ಯಾರು ಪಡ್ಕೊಂಡ್ಬಿಡಕ್ ಆಗೋದಿಲ್ಲ. ಯಾಕೆಂದ್ರೆ ಅದು ಕಷ್ಟ ಸಾಧ್ಯವಾದ. ನಾವು ಈಗಾಗಲೇ ನೋಡಿದೀವಿ, ಪಂಚೇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು, ತಿಳಿಯಾದ ಜ್ಞಾನವನ್ನ ಪಡ್ಕೊಳ್ಬೇಕು, ಗುರುಮುಖೇನ ಸ್ವರೂಪ ಜ್ಞಾನವನ್ನ ತಿಳ್ಕೊಳ್ಬೇಕು, ನಂತರ ಉಪಾಸನೆ ಮಾಡಿ ಭಗವಂತನ ಪಾದಗಳನ್ನ ನಾವು ಪಡ್ಕೊಳ್ಬೇಕು. ಅದು ಎಳಿದೆ ಇಲ್ಲ, ಅದೇನು ಸುಲಭ ಅಲ್ಲ, ತುಂಬಾ ಕಷ್ಟ. ಕಾಣ್ಬದರ್ಕು ಎನ್ನುಳ್ಳಂ ತೆಳಿಯ, ನನ್ನ ಮನಸ್ಸು ಗೊತ್ತಾಯ್ತು, ತೆಳಿಂದೊಳಿಯುಂ ಶೆವ್ವೆ. ಈ ಹೇಗೆ ಅಂದ್ರೆ ಅಹಂಕಾರ ಕಳೆದು ಬಿಟ್ರೆ ಇದು ಸುಲಭವಾಗಿ ನಮ್ಮ ಹತ್ರಕ್ಕೆ ಬರುತ್ತೆ. ಆದ್ರೆ ಇದು ನನಗೆ ಗೊತ್ತಾಯ್ತು, ಹೇಗೆ ಭಗವಂತನ ಪಾದವನ್ನ ಪಡೆಯೋದು ಅಷ್ಟೇನು ಸುಲಭ ಅಲ್ಲ, ಕಷ್ಟ ಸಾಧ್ಯವಾದದ್ದೇ ಅಂತ ನನಗೆ ಗೊತ್ತಾಯ್ತು ಅಂತ. ಈ ಶೆವ್ವೆ ಅಂತ ಹೇಳಿದ್ರೆ ಚೆನ್ನಾಗಿ ತಿಳಿತು, ಸರಿಯಾಗಿ ಅರ್ಥ ಆಯ್ತು ನನಗೆ. ಕಳಿಯಲ್ ಪುರುಂದಾದವನೇ ಪುರುಳುತ್ತು. ಕಳಿಯಿಲ್ ಅಂತ ಹೇಳಿದ್ರೆ ಈ ಅಹಂಕಾರದಿಂದ ಯಾರು ಹಿರಣ್ಯಕಶಿಪು ಇರ್ತಾನಲ್ಲ, ಏನು ಮಾಡಿದ್ರು ಒಪ್ಕೊಳ್ಳೋದಿಲ್ಲ ಅಂತ. ಯಾರು ಭಗನೇ ಹೇಳ್ತಾ ಇರ್ತಾನೆ, ಹರಿನೇ ಸರ್ವೇಶ್ವರ, ಹರಿನೇ ಸರ್ವೋತ್ತಮ, ಎಲ್ಲದರಲ್ಲೂ ಹರಿ ಇದ್ದಾನೆ ಅಂತ ಹೇಳಿದಾಗ್ಲೂ ಅವನು ತುಂಬಾ ಅಹಂಕಾರ, ನಾನೇ ದೊಡ್ಡವನು, ನಾನೇ ದೇವರು ಅಂತ ಹೇಳಿ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ತನ್ನ ಪ್ರತಿಮೆಯನ್ನೇ ಇಟ್ಟಿದ್ದ ಅಂತೆಲ್ಲ ನಾವು ನೋಡ್ತೀವಿ. ಪುರುಂದಾದವನೇ ಸಹಿಸಲ್ವಂತೆ. ಯಾರಿಗಾದ್ರೂ ಒಬ್ರಿಗೆ ತನಗಿಂತ ಜಾಸ್ತಿ ಕೀರ್ತಿ ಬಂತು ಅಂದ್ರೆ ಸಹಿಸಲ್ಲ. ಇದೊಂದು ಕೆಟ್ಟ ಗುಣ ನೋಡಿ. ಮನುಷ್ಯರಿಗಂತೂ ತುಂಬಾ ಇರತ್ತೆ ಈ ತರ ಹೊಟ್ಟೆ ಕಿಚ್ಚು. ಯಾಕಂದ್ರೆ ಬೇರೆಯವ್ರಿಗೆ ಈರ್ಷೆ, ಇದು ಒಂದು ಕಾಯಿಲೆ ಅಂತಾನೆ ಹೇಳ್ಬೋದು ಬೇಕಾದ್ರೆ. ಕಾರಣವೇ ಇಲ್ಲದೆ ಬೇರೆಯವ್ರ ಮೇಲೆ ಈರ್ಷೆ ಪಡ್ಕೊಳ್ಳೋದು. ಅದರಲ್ಲಿ ಈ ಅಸುರರು ಕೇಳ್ಬೇಕಾ, ಅವ್ರಿಗೆ ಹೇಳಿ ಕೇಳಿ ಆಸುರಿ ಸ್ವಭಾವ, ಅವ್ರಿಗೆ ರಜಸ್ಸು ತಮಸ್ಸೆ ಜಾಸ್ತಿ ಹೆಚ್ಚಾಗಿ ಯಾವಾಗ್ಲೂ ಇರುವಂಥದ್ದು. ಪೊರುಂದಾದವನೈ ಪುರಲ್ಲುತ್ತು ಅಂದ್ರೆ ಒಂದು ವಾರ್ ಫುಟಿಂಗ್ ಅಲ್ಲಿ ಬಂದು ಅವನನ್ನ ಒಂದು ಯುದ್ಧವೇ ಒಂದು ನಡೀತಂತೆ. ಹೇಗೆ ಅಂದ್ರೆ ಇಲ್ಲಿದಾನ ಅಲ್ಲಿದಾನ ಅಂತ ಪ್ರಹ್ಲಾದನ ಹಿಡ್ಕೊಂಡು ಜಾಲಾಡ್ತಾ ಇದ್ದಾಗ ತಕ್ಷಣ ಈ ಕಂಬದಲ್ಲಿದ್ದಾನ ಅಂತ ಹುಡಿತಾನಲ್ಲ, ಅವಾಗ ಗಡಗಡ ಅಂತ ಅಲ್ಲಿ ಸಿಂಹರೂಪಿಯಾಗಿ ಬರ್ತಾನಲ್ಲ, ನೋಡ್ಬಿಟ್ಟು ಓಡ್ ಹೋಗ್ತಾನಂತೆ. ಹೆದರ್ಕೊಂಡು ಓಡೋದಾಗ ಅಟ್ಟಿಸ್ಕೊಂಡು ಹೋಗಿ ಅವನನ್ನ ಎಳ್ಕೊಂಡು ಬಂದು ಹೊಸಲ ಮೇಲೆ ನರಸಿಂಹನ ತನ್ನ ತೊಡೆ ಮೇಲೆ ಇಟ್ಕೊಂಡು ಹೊಸಲ ಮೇಲೆ ಅವನ ಎದೆಯನ್ನ ಸೀಳ್ತಾನೆ. ಅರಿಯಾಯಿರಂದಾನ್ ತಿರುನಾಮಂ ಮೆಣ್. ಅರಿಯಾಯಿ ಅಂತ ಹೇಳಿದ್ರೆ ಅರ್ಧ ಸಿಂಹರೂಪಿಯಾಗಿ ಅರ್ಧ ಮನುಷ್ಯನಾಗಿ ಬರ್ತಾನಲ್ಲ, ವಿಶೇಷವಾದ ಒಂದು ಅವತಾರ. ಅಲ್ಲಿವರೆಗೂ ಯಾವಾಗ್ಲೂ ಹೀಗೆ ಅರ್ಧ ಮನುಷ್ಯ ಅರ್ಧ ಇದು ಪ್ರಾಣಿ ಅಂತ ಎಲ್ಲೂ ಆಗಿಲ್ಲ. ಪೂರ್ತಿ ಕೂರ್ಮ ಅವತಾರ ಅಂದ್ರೆ ಪೂರ್ತಿ ಆಮೆ, ಪೂರ್ತಿ ವರಾಹ ಅಂದ್ರೆ ಪೂರ್ತಿ ವರಾಹ, ಹೀಗೆ ಅವತಾರಗಳನ್ನ ಎತ್ತಿದ್ನೇ ಹೊರತು ಈತ ಅರ್ಧ ಸಿಂಹ ಅರ್ಧ ಮನುಷ್ಯನಾಗಿ ವಿಶೇಷವಾಗಿ. ಯಾಕಂದ್ರೆ ಈ ವರವನ್ನ ಹಾಕಿ ಪಡ್ಕೊಂಡಿದ್ದ ಯಾರು, ಹಿರಣ್ಯಾಕ್ಷ. ಪ್ರಾಣಿಗಳಿಂದಲೂ ಸಾಯ್ಬಾರ್ದು, ಮನುಷ್ಯರಿಂದಲೂ ಸಾಯ್ಬಾರ್ದು ಅಂತ. ಅದಕ್ಕೋಸ್ಕರ ಈ ತರ ಪ್ರಾಣಿಯೂ ಅಲ್ಲ ಮನುಷ್ಯನೂ ಅಲ್ಲ ಅಂತ ಒಂದು ವಿಚಿತ್ರವಾಗಿ ಅಘಟಿತ ಘಟನಾ ಸಾಮರ್ಥ್ಯದಿಂದ ಒಂದು ಕಂಬದಿಂದ ಬಂದು ಪೊರಲ್ಲುತ್ತ ಯುದ್ಧ ಮಾಡೋ ತರ ಅವನನ್ನ ಅಟ್ಟಿಸ್ಕೊಂಡು ಹೋಗಿ ಎದೆಯನ್ನ ಸೀಳ್ತಾನಲ್ಲ. ಅರಿಯಾಯಿರಂದ ಅವನನ್ನ ಅವನ ತಿರುನಾಮ, ಅವನ ಹೆಸರುಗಳನ್ನ, ತಿರು ಅಂತ ಹೇಳಿದ್ರೆ ಮಂಗಳಕರವಾದ ಅವನ ನಾಮಗಳನ್ನ ಎಣ್ಣಂದ್ರೆ ಜಪ ಮಾಡು ಅಂತ ಹೇಳ್ತಾರೆ. ಸುಲಭವಾಗಿ ಭಗವಂತನ ಪಾದಗಳನ್ನ ಪಡೆಯೋಕ್ಕಾಗೋಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಭಗವಂತನ ನಾಮಸ್ಮರಣೆ, ಭಗವಂತನ ನಾಮವನ್ನು ಜಪ ಮಾಡು ಅಂತ ಹೇಳಕ್ಕೆ, ಎಳಿದಾಹಿ ಅಂತ ಹೇಳಕ್ಕೆ ಇಲ್ಲಿ ಒಂದು ಸಣ್ಣ ಮಗು ಕರೆದ ಅಂತ ಅಚಿತ್ ಪದಾರ್ಥವಾದ ಕಂಬದಿಂದ ಬಂದನಲ್ಲ, ಅದೇ ಸಾಕ್ಷಿ.
ಯಾಕೆ ಅಂತ ಹೇಳಿದ್ರೆ ಬಂದು ಆಶ್ರಿತರಿಗೆ ಸಹಾಯ ಮಾಡಕ್ಕೆ ಏನಾದ್ರೂ ಆಗ್ಲಿ ಬಂದೇ ಬರ್ತಾನೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಅಂತಹವನ ನಾಮವನ್ನ ನೀನು ಜಪ ಮಾಡು ಅಂತ ಇಲ್ಲಿ ಹೇಳ್ಕೊಡ್ತಾರೆ. எண்மற்பதினொருவர் ஈருருவர் எண்மற்பதினொருவர் ஈரருவர் ஓரிருவர் ஈரருவர் ஓரிருவர் வண்ணமே வண்ணமலரேந்தி வைகலும் நன்னி வண்ணமலரேந்தி வைகலும் நன்னி ஒரு மாலையால் பரவி ஓவாது எப்போதும் ஒரு மாலையால் பரவியோவாது எப்போதும் திருமாலை கை தொழுவர் சென்று திருமாலை கை தொழுவர் சென்று எண்மற்பதினொருவர் ஈரருவர் ஓரிருவர் வண்ணமலரேந்தி வைகலும் நன்னி ஒரு மாலையால் பரவி மூவாது எப்போதும் திருமாலை கை தொழுவார் சென்று. எண்மற்பதினொருவர் ஈரருவர் ஓரிருவர் வண்ணமலரேந்தி வைகலும் நன்னி ஒரு மாலையால் பரவியோவாது எப்போதும் திருமாலை ಕೈ ತೊಳುವರ್ சென்று. ಎಣ್ಮರ್ ಅಂದ್ರೆ ಅಷ್ಟವಸುಗಳು. ಈ 33 ಕೋಟಿ ದೇವತೆಗಳು ಯಾವ ಗಣಗಳಲ್ಲಿ ಬರ್ತಾರೆ ಅನ್ನೋದನ್ನ ಒಂದೇ ಪದ್ಯದಲ್ಲಿ ಹೇಳ್ಬಿಟ್ಟಿದ್ದಾರೆ. ಇದನ್ನ ಜ್ಞಾಪಿಸ್ಕೊಂಡ್ಬಿಟ್ರೆ ಆ 33 ಕೌಂಟ್ ಇದೆಯಲ್ಲ ಅದು ನಮ್ಗೆ ಚೆನ್ನಾಗಿ ಬಂದ್ಬಿಡುತ್ತೆ. ಎಣ್ಮರ್ ಅಂದ್ರೆ ಅಷ್ಟವಸುಗಳು, 11 ಏಕಾದಶ ರುದ್ರರು, ಈರುರುವರ್ ಅಂದ್ರೆ 2 into 6 ಅವರು, ಓರಿರುವರ್ ಅಂದ್ರೆ ಪ್ರಜಾಪತಿಗಳು. 2 into 6 ಯಾರಪ್ಪ ಅಂದ್ರೆ ದ್ವಾದಶ ಆದಿತ್ಯರು, ಓರಿರುವರ್ ಪ್ರಜಾಪತಿಗಳು ಇವರು. ವಣ್ಣಮಲರೇಂದಿ ವೈಹಲಂ ಪ್ರತಿನಿತ್ಯ, ವೈಹಲಂ ಅಂದ್ರೆ ದಿನ, ವಣ್ಣಮಲರೇಂದ್ರಿ ಅಂದ್ರೆ ವಿಚಿತ್ರವಾದ ಪುಷ್ಪಗಳನ್ನ, ಅಪ್ರಾಕೃತವಾದ ಪುಷ್ಪಗಳನ್ನ, ತುಂಬಾ ಸುಗಂಧಯುತವಾದ ಪುಷ್ಪಗಳನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಪ್ರತಿನಿತ್ಯ ನಣ್ಣಿ ಓರ್ಮಾಲಯ ಅಂತ ಹೇಳಿದ್ರೆ ಪುರುಷ ಸೂಕ್ತ ಮತ್ತೆ ಮಂತ್ರ ಪುಷ್ಪಗಳಿಂದ, ವೇದಯುಕ್ತವಾದ ಮಂತ್ರಗಳಿಂದ ಪರವಿಯೋವಾದ ಎಷ್ಟು ಸ್ತುತಿಸಿದ್ರು ಸಾಲದು ಅಂತ ದಿನ ಬೆಳಗಾದ್ರೆ ಈ ತರ ಇವ್ರು ಇಷ್ಟು ಜನ 33 ಈ ಗಣಗಳಿಗೆ 33 ಗಣ ಅಂತ ಇಟ್ಕೊಳ್ಳಿ. 33 ಕೋಟಿ ದೇವತೆ ಅಂತ ಹೇಳ್ತಾರೆ. ಅವ್ರ ಕೆಳಗಡೆ 1 ಕೋಟಿ ದೇವತೆ ಅಂತ ಇದ್ರೆ ಈ 33 ಜನ ಯಾವಾಗ್ಲೂ ಪ್ರತಿನಿತ್ಯವೂ ಕೈಯಲ್ಲಿ ಧೂಪ ದೀಪ ಹೂಗಳನ್ನ ಇಟ್ಕೊಂಡು ಮಂತ್ರ ಪುಷ್ಪಗಳನ್ನ ಅಂದ್ರೆ ವೇದಯುಕ್ತವಾದ ಮಂತ್ರಗಳನ್ನ ಹೇಳ್ಕೊಂಡು ಯಾವಾಗ್ಲೂ ಯಾವತ್ತೋ ಒಂದು ದಿವಸ ಜಪ ಮಾಡಿದ್ರು ಅಂತಲ್ಲ, ನಮ್ಗೆ ಯಾವಾಗ್ಲೂ ಅಷ್ಟೇ. ಹಬ್ಬ ದಿನ ಅಂದ್ರೆ ಒಂದೇ ಎಕ್ಸ್ಟ್ರಾ ಕೊಂಡಾಡ್ತೀವಿ, ಆಮೇಲೆ ಮರ್ತೋಗ್ಬಿಡ್ತೀವಿ. ಹಾಗಲ್ಲ, ಓವಾದ ನಾನ್ ಸ್ಟಾಪ್ ಪ್ರತಿನಿತ್ಯ. ವೈಹಲು ಅಂದ್ರೆ ಅದೇನೆ, ಪ್ರತಿನಿತ್ಯನೂ ಅದೇನೆ ಕೆಲಸ. ಮೊದಲು ಇದು ಅದಕ್ಕೆ ನಮ್ಗೆ ಈ ಅಯ್ಯಂಗಾರ್ ಅಂತ ಹೇಳಿದಾಗ ಪಂಚ ಸಂಸ್ಕಾರಗಳನ್ನ ಮಾಡಿದಾಗ ಒಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಜ್ಞ ಅಂತ ಹೇಳ್ತಾರೆ. ಭಗವಂತನನ್ನ ಪ್ರತಿನಿತ್ಯ ಆರಾಧನೆ ಮಾಡಬೇಕು. ಅದನ್ನೆಲ್ಲ ಅದು ಒಂದು ಅಂಗ. ಅವಾಗ ಒಂದು ದಿನದಲ್ಲಿ ಒಂದು ಭಾಗದಲ್ಲಿ ಹೇಗೆ ಭಗವಂತನ ಆರಾಧನೆ ಅಂತ ಇದೆಯಲ್ಲ, ಅದು ಒಂದು ಭಾಗ, ದಿನದ ಒಂದು ಭಾಗ, ಪರ್ಮನೆಂಟ್ ಆಗಿ ದಿನ ಮಾಡ್ಲೇಬೇಕಾದ ಕೆಲಸ, ಒಂದು ದಿವಸ ಅಂತ ಮಾತ್ರ ಅಲ್ಲ. ಅದಕ್ಕೆ ಈ ವೈಹಲು ಅಂದ್ರೆ ಈ ದೇವತೆಗಳನ್ನ ನೋಡಿ, ಅವ್ರಿಗೇನ್ ಕಡಿಮೆ, ಅವ್ರು ನಮ್ಗಿಂತ ಶಕ್ತಿವಂತರು, ನಮ್ಗಿಂತ ಚೆನ್ನಾಗಿರೋರು, ಒಳ್ಳೆ ಲೋಕದಲ್ಲಿ ಇರೋರು, ಸಂತೋಷವಾಗಿರುವಂತವ್ರು ಕೂಡ, ಅವರು ಕೂಡ ಪ್ರತಿನಿತ್ಯ ಭಗವಂತನನ್ನ ಧೂಪ ದೀಪಗಳನ್ನ ಇಟ್ಕೊಂಡು ಹೀಗೆ ಓವಾದ ಇಷ್ಟು ಹೇಳಿದ್ರು ಸಾಲದು ಅಂತ ನಾನ್ ಸ್ಟಾಪ್ ಅವರು ಹೇಳ್ತಾನೆ ಇದ್ದಾರಂತೆ. எப்போதும் ಪ್ರತಿಕ್ಷಣ ಹೇಳ್ತಾ ಇರ್ತಾರೆ. ತಿರುಮಾಲೈ ಕೈ ತೊಳುವಾರ್ ಶೆಂಡ್ರು. ತಿರುಮಾಲೈ ಅಂದ್ರೆ ಶ್ರೀಯಪತಿಯಾದ ಭಗವಂತನನ್ನ ಕೈಂಕರ್ಯ ಮಾಡಕ್ಕೆ ಯಾವಾಗ್ಲೂ ತಯಾರಾಗಿರ್ತಾರಂತೆ. ಈ ಶ್ರೀಯಪತಿಯಾದ ಭಗವಂತ ಅಂತ ಹೇಳಿ ತಿರುಮಾಲೈ ಅನ್ನೋ ಒಂದು ಪದ ಯಾಕೆ ಇಲ್ಲಿ ಹಾಕಿದ್ರು ಅಂತ ಹೇಳಿದ್ರೆ, ಈ ನಾವು ನೋಡ್ತೀವಿ ಹೇಗೆ ಅಂದ್ರೆ ಎಲ್ಲ ಅವತಾರಗಳಲ್ಲೂ ಭಗವಂತನು ಶ್ರೀ ಜೊತೆಗೆ ಬರ್ತಾನೆ ಅಂತ ಹೇಳಿದ್ರೆ, ಹೃದಯ ಕಮಲದಲ್ಲಿ ಯಾವಾಗ್ಲೂ ಕುಳಿತಿರುವಂತ ಭಗವಂತ ಇದ್ದೇ ಇರ್ತಾನೆ. ಈ ಒಟ್ಟೊಟ್ಟಿಗೆ ಬರುವಂತದ್ದು ಹೇಗಿದ್ರೆ ಕೃಷ್ಣ ಅಂದ್ರೆ ಬಲರಾಮನಾಗಿ ಬರ್ತಾನೆ. ಈ ಮುಂದಿನ
ಹಾಡಲ್ಲಿ ಕೂಡ ಹಾಗೆ ತೋರಿಸ್ಕೊಳ್ತಾರೆ. ಹೇಗೆ ಆದಿಶೇಷ ಕೂಡ ಭಗವಂತನ ಬಿಟ್ಟಿರಲ್ವೋ ಹಾಗೇನೆ ಶ್ರೀಯಪತಿಯಾದ ಭಗವಂತನನ್ನ ಶ್ರೀ ಯಾವಾಗ್ಲೂ ಬಿಟ್ಟಿರಲ್ಲ. ಶ್ರೀ ಇಲ್ಲದೆ ಹೋದ್ರೆ ಆ ಶಾಂತಿ ಗುಣ ಅವನ ಹತ್ರ ಇರಲ್ಲ. ಅದಕ್ಕೆ ತಿರುಮಾಲೆ ಇವರು ದೇವತೆಗಳು ಕೂಡ ಅನೇಕ ಸತಿ ನಾವು ನೋಡ್ತೀವಿ, ಅವರು ಅಪರಾಧಗಳನ್ನ ಮಾಡ್ತಾರೆ, ಅವ್ರಿಗೂ ಕ್ಷಮೆ ಬೇಕಾಗಿರುತ್ತೆ. ಅದರಿಂದ ಆ ತರ ಈ ತಿರುಮಾಲೆ ಕೈ ತೊಳುವ ಶ್ರೀಯಪತಿಯಾದ ಭಗವಂತನನ್ನ ಪ್ರತಿನಿತ್ಯ ಕೈಂಕರ್ಯ ಮಾಡಕ್ಕೆ ಎಲ್ಲರೂ ಹೋಗ್ತಾ ಇರ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇಲ್ಲಿಗೆ ನಿಲ್ಸ್ಕೊಳ್ತೀನಿ. பொய்கையாழ்வார் திருவடிகளே ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ರಾಜಮ್ಮ ಬಂದಿದ್ದಾರೆ ನೋಡಿ. ನಮಸ್ಕಾರ ಮೇಡಮ್. ಬರ್ಲಿಲ್ಲ ಅಂತ